ನಿನ್ನಂತೆಯೇ ಇರುವ ಮನುಷ್ಯರೊಂದಿಗೆ ಸಹವಾಸ. ಸೊ ಇದು ಇವತ್ತು ಪ್ರಪಂಚದಲ್ಲಿ ನಾವು ಸಹವಾಸನ ಗಮನಿಸ್ತಾ ಇಲ್ಲ. ಮನುಷ್ಯ ಸಹವಾಸದಲ್ಲಿ ಇರುವಂತದನ್ನ ನಾವು ಅಷ್ಟೊಂದಾಗಿ ಗಮನಿಸ್ತಾ ಇಲ್ಲ. ಯಾಕಂದ್ರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಏನಾಗ್ತದೆ ಅಂತಂದ್ರೆ ಭಾಷೆ ಮೇಲೆ ವಿಭೇದಗಳು ಕಂಡು ಬರ್ತವೆ. ಭಾಷೆಗಳ ಮೇಲೆ ಇವನು ಆ ಭಾಷೆ ಮಾತಾಡೋದು, ಈ ಭಾಷೆ ಮಾತಾಡೋದು. ಇನ್ನೊಂದು ದೇಶಕ್ಕೆ ಹೋದ್ರೆ ಅವನು ಕರಿಯ, ಇವನು ಬಿಳಿಯ ವರ್ಣ ಭೇದಗಳನ್ನು ನಾವು ಕಾಣ್ತೀವಿ. ಎಸ್ಪೆಷಲ್ ಆಗಿ ನಮ್ಮ ಭಾರತ ದೇಶಕ್ಕೆ ಬಂದಾಗ ಹಲವಾರು ಜಾತಿ ಭೇದ ಭಾವಗಳನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಕ್ರಿಸ್ತನಲ್ಲಿ ದೇವರು ದಯಪಾಲಿಸಿಕೊಂಡಂತಹ ಸಹವಾಸ ಎಂಥದ್ದು ಅಂತಂದ್ರೆ, ನಿನ್ನಂತೆಯೇ ಇರುವ ಮನುಷ್ಯನನ್ನ ನಿನ್ನಂತೆಯೇ ಪ್ರೀತಿಸಬೇಕು ಅನ್ನುವಂಥದ್ದು ಒಂದು ವಿಶೇಷವಾದಂತಹ ಉದಾಹರಣೆ. ನಾನು ದೇವರೊಟ್ಟಿಗೆ ಸಹವಾಸದಲ್ಲಿ ಇರ್ತೀನಿ ಅಂತೇಳಿ ನನ್ನಂತೆ ಇರುವಂತಹ ಸಹೋದರನೊಟ್ಟಿಗೆ ನೀವು ಸಹವಾಸದಲ್ಲಿ ಇರಲ್ಲ ಅಂತಂದ್ರೆ ಅದು ದೈವಿಕ ಸಹವಾಸ ಅಲ್ಲ ಅಂತ ಹೇಳಿ ಗ್ರಂಥ ನಮಗೆ ಸ್ಪಷ್ಟ ಮಾಡ್ತದೆ. ಸೊ ಹಾಗಾಗಿ ಈ ಸಹವಾಸ ಬಹಳ ಬಹಳ ಮುಖ್ಯ. ನಾವು ಒಬ್ಬರನ್ನೊಬ್ರು ಸಹವಾಸದಲ್ಲಿ ಇರಬೇಕು. ಅದಕ್ಕೆ ಅಪೊಸ್ತಲರ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯ 42ನೇ ವಚನದಲ್ಲಿ ನಮ್ಗೆಲ್ಲರೂ ಗೊತ್ತಿದೆ. ಅದು ಏನ್ ಗೊತ್ತಿದೆ ಅಂತಂದ್ರೆ, ಇವರು ಅಪೊಸ್ತಲರ ಬೋಧನೆಯನ್ನ ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿ ನಿರತರಾಗಿದ್ದರು ಅಂತ. ಸೊ ಹಾಗಾಗಿ ಇವತ್ತು ಪ್ರಸ್ತುತ ಪ್ರಪಂಚದಲ್ಲಿ ಈ ಸಹವಾಸ ಐಕ್ಯತೆ ಬರುವಂತದ್ದು ಯಾವುದರಿಂದ ಅಂತಂದ್ರೆ, ದೇವರ ವಾಕ್ಯದಿಂದಲೇ ಸಹವಾಸ ಅನ್ನುವಂಥದ್ದು ಐಕ್ಯತೆ ಅನ್ನೋದು ಬರಬೇಕಾದಾಗ ಇದನ್ನ ಬಿಟ್ಟು ಬೇರೆ ದಾರಿಯಿಂದ ಸಹವಾಸ ಐಕ್ಯತೆ ಅನ್ನುವಂಥದ್ದು ಬರೋದಿಲ್ಲ. ದೇವರ ವಾಕ್ಯದಿಂದಲೇ ನಾವೆಲ್ಲರೂ ಸಹವಾಸದಲ್ಲಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ದೇವರ ವಾಕ್ಯವನ್ನ ಬಿಟ್ಟು ನಾನು ಸಹವಾಸದಲ್ಲಿ ಇರ್ತೀನಿ ಅನ್ನುವಂಥದ್ದು ಅದು ಕೇವಲ ಒಂದು ಭ್ರಮೆ ಅಷ್ಟೇ. ಅದಕ್ಕೆ ನಿಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ, ಈಗ ಪ್ರಸ್ತುತ ದಿನಮಾನಗಳಲ್ಲಿ ಅನೇಕ ಕ್ರೈಸ್ತ ಸಂಘಟನೆಗಳು ಹುಟ್ಕೊಂಡ್ಬಿಟ್ಟಿದೆ. ಕ್ರೈಸ್ತ ಸಂಘಟನೆಗಳು ಏನ್ ಮಾಡ್ತಾ ಇದ್ದೇವೆ, ಕ್ರೈಸ್ತರೆಲ್ಲರೂ ನಾವು ಐಕ್ಯತೆ ಇದ್ದೀವಿ ಅಂತ. ಯಾವ ಐಕ್ಯತೆ ತೋರಿಸ್ತದಂದ್ರೆ ಕೇವಲ ಫಿಸಿಕಲ್ ಐಕ್ಯತೆಯನ್ನ ತೋರಿಸ್ತದಿಲ್ಲ, ಆತ್ಮ ಸಂಬಂಧವಾದಂತಹ ಐಕ್ಯತೆಯಲ್ಲಿ ನಾವು ಸಹವಾಸದಲ್ಲಿ ಅನ್ಯೋನ್ಯತೆಯಲ್ಲಿ ಇದ್ದೀವಿ ಅನ್ನೋದನ್ನ ತೋರಿಸ್ತದೆ. ಅದಕ್ಕೆ ಎಫೆಸ ಪತ್ರಿಕೆಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಈ ಐಕ್ಯತೆ ಈ ಸಹವಾಸ ಅನ್ನುವಂಥದ್ದು ಯಾವುದರಿಂದ ಬರ್ಲಿಕ್ಕೆ ಸಾಧ್ಯ ಅಂತಂದ್ರೆ, ಎಫೆಸದವರು ಬರೆದ ಪತ್ರಿಕೆಯಲ್ಲಿ ಈ ವಿಷಯವನ್ನು ನಾವು ಗಮನಿಸ್ತೇವೆ. 4ನೇ ಅಧ್ಯಾಯ, ಎಫೆಸದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಿಂದ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾವು ನಿಮ್ಮನ್ನು ಪ್ರಬೋಧಿಸುತ್ತೇವೆ. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮದಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರ್ರಿ ಅಂತ. ಯಾವುದರಿಂದ ಐಕ್ಯತೆ ಸಹವಾಸ ಬರ್ಲಿಕ್ಕೆ ಸಾಧ್ಯ? ಪವಿತ್ರಾತ್ಮದಿಂದ ಉಂಟಾಗುವಂತ ಐಕ್ಯತೆ ಅಂತ. ಇವತ್ತು ನಾನು ನೀನು ಒಟ್ಟಿಗೆ ಇರ್ಬೇಕಂತಂದ್ರೆ ನನ್ನ ವಿಶ್ವಾಸ ನಿನ್ನ ವಿಶ್ವಾಸ, ನನ್ನ ನಿರೀಕ್ಷೆ ನಿನ್ನ ನಿರೀಕ್ಷೆ, ನನ್ನ ದೀಕ್ಷಾಸ್ಥಾನ ನಿನ್ನ ದೀಕ್ಷಾಸ್ಥಾನ, ನನಗೆ ತಂದೆ ಒಬ್ಬರೇ ನಿನಗೆ ತಂದೆ ಒಬ್ಬರೇ, ನನಗೆ ಕರ್ತವ್ಯ ಒಬ್ಬರೇ ನಿಮಗೆ ಕರ್ತವ್ಯ ಒಬ್ಬರೇ ಅನ್ನುವಂಥ ವಿಚಾರದಲ್ಲಿ ನಾವು ಐಕ್ಯವಾಗಿದ್ರೆ ನಾವೇನಾಗಿರ್ತೀವಿ, ನಾವು ಸಹವಾಸದಲ್ಲಿ ಇರ್ತೀವಿ. ಈ ಸಹವಾಸವನ್ನ ಇಬ್ಬರಲ್ಲಿ ಒಂದು ಮಾಡುವಂಥದ್ದು ಯಾವ್ದಂತಂದ್ರೆ ಪವಿತ್ರಾತ್ಮದಿಂದ ಉಂಟಾಗುವಂತ ಐಕ್ಯತೆ. ಇದನ್ನ ನಾನ್ಯಾವುದೋ ನನ್ನ ಸ್ವಂತ ಡಾಕ್ಟರ್ ಪ್ರಕಾರವಾಗಿ ನಿಮ್ಗೆ ಬೋಧನೆ ಮಾಡಿ ನಾವು ನೀವು ಒಂದಾಗಿಲ್ಲ. ನಿಮ್ಮನ್ನು ಒಂದು ಮಾಡಿದ್ದು ಯಾವುದಂತಂದ್ರೆ ಪವಿತ್ರಾತ್ಮದಿಂದ ಉಂಟಾಗುವಂತಹ ಐಕ್ಯತೆ. ಪವಿತ್ರಾತ್ಮದಿಂದ ಉಂಟಾಗುವಂತ ಐಕ್ಯತೆ ಎಲ್ಲಿದೆ ಅಂತಂದ್ರೆ ದೇವರ ವಾಕ್ಯದಿಂದ ನಮ್ಮನ್ನು ಏನ್ ಮಾಡಿದೆ, ನಮ್ಮನ್ನ ಒಂದು ಮಾಡಿದೆ. ಹಾಗಾಗಿ ಇಲ್ಲಿ ಸೇರಿ ಬಂದಿರ್ತಕ್ಕಂಥ ನಾವೆಲ್ಲರೂ ಕೂಡ ಫಿಸಿಕಲ್ ಆಗಿ ನಮಗೂ ನಿಮಗೂ ಯಾವುದೇ ರೀತಿಯಾದಂತಹ ಸಂಬಂಧಗಳೆಲ್ಲ ಇಲ್ಲ, ಫಿಸಿಕಲ್ ಆಗಿ. ಆದ್ರೆ ಆತ್ಮ ಸಂಬಂಧವಾಗಿ ನಾವೆಲ್ಲರೂ ಯಾರು ಅಂತಂದ್ರೆ ರಕ್ತ ಸಂಬಂಧಿಗಳು. ಯಾರಲ್ಲಿ? ಕ್ರಿಸ್ತನಲ್ಲಿ ರಕ್ತ ಸಂಬಂಧಿಗಳು. ನಮ್ಮ ಭಾಷೆ, ನಮ್ಮ ಭಾಷಾ ಶೈಲಿ ಬೇರೆ, ನಮ್ಮ ಆಹಾರ ಪದ್ಧತಿ ಬೇರೆ, ನಮ್ಮ ವಸ್ತ್ರ ಉಡುಗೆ ತೊಡುಗೆಗಳು ಬೇರೆ, ನಮ್ಮ ಇರುವಂತ ವಾತಾವರಣಗಳು ಬೇರೆ. ಆದ್ರೂ ಕೂಡ ಬೇರೆ ಬೇರೆ ಆಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಏನಾಗಿದ್ದೀವಿ ಅಂತಂದ್ರೆ ಒಂದೇ ಆತ್ಮವಾಗಿದ್ದೀವಿ, ಒಂದೇ ಶರೀರಕ್ಕೆ ಏನಾಗಿದ್ದೀವಿ, ನಾವು ಸೇರ್ಕೊಂಡಿದ್ದೀವಿ ಅಂತ. ಸೊ ಇದೆಲ್ಲ ಏನ್ ಸಾಧ್ಯ ಅಂತಂದ್ರೆ ಕ್ರಿಸ್ತನಿಂದ ಸಾಧ್ಯ ಅಂತ. ಹಾಗಾಗಿ ಈ ಸಹವಾಸವನ್ನ ನಾವು ಬ್ರೇಕ್ ಮಾಡ್ಕೋಬಾರ್ದು ಅಂತ. ಯಾವಾಗ ಬ್ರೇಕ್ ಆಗುತ್ತೆ ಈ ಸಹವಾಸ? ಯಾವಾಗ ಬ್ರೇಕ್ ಆಗುತ್ತೆ? ಸಹವಾಸ ಬ್ರೇಕ್ ಆಗುತ್ತೆ, ಸಹವಾಸ ಹೊಡೆದೋಗುತ್ತೆ. ಯಾವಾಗ ಹೊಡೆದೋಗುತ್ತೆ? ಒಬ್ಬರನ್ನೊಬ್ರು ನಾವು ಸಹಿಸಿಕೊಳ್ಳದಿದ್ರೆ. ಈಗ ಒಂದು ಸ್ಕೂಲ್ ಅಂದ ತಕ್ಷಣ ಆ ಸ್ಕೂಲಲ್ಲಿ ಎಲ್ಲರೂ ಟಾಪರ್ಸ್ ಇರ್ತಾರ? ಎಸ್ ರೋಹನ್? ಎವ್ರಿ ಒನ್ ನಾಟ್ ಟಾಪರ್ಸ್.
some weak, some strong, some intelligent, some not intelligent. So all children are in this classroom. ನಾವೇನ್ ಮಾಡ್ಬೇಕು ಅವಾಗ? ಒಬ್ಬರನ್ನೊಬ್ರು ಏನ್ ಮಾಡ್ಬೇಕು? ನಾವು ಸಹಿಸಿಕೊಳ್ಬೇಕು. ಆ ಸಹಿಸಿಕೊಳ್ಳೋದಕ್ಕೆ ನಾವು ಯಾರನ್ನ ಫೋಕಸ್ ಮಾಡ್ಬೇಕಂತಂದ್ರೆ ಯೇಸು ಕ್ರಿಸ್ತನ ಫೋಕಸ್ ಮಾಡ್ಬೇಕು ನಾವು. ಇವತ್ತು ಅನೇಕ ಸಭೆಗಳಲ್ಲಿ ಈ ಒಂದು ಭಿನ್ನತೆಗಳು ಬಂದು ಸಭೆಗಳು ಸಹವಾಸದಿಂದ ತುಂಡು ತುಂಡುಗಳಾಗಿ ಬೇರೆ ಬೇರೆ ಆಗೋದಕ್ಕೆ ಕಾರಣ ಏನಂತಂದ್ರೆ ನಾವು ಯಾರು ದೃಷ್ಟಿಸ್ತಾ ಇಲ್ಲ ಅಂದ್ರೆ ಯೇಸು ಕ್ರಿಸ್ತನ ನಾವು ದೃಷ್ಟಿಸ್ತಾ ಇಲ್ಲ. ಲೀಡರ್ಶಿಪ್ ಯಾರ್ದು ಇರ್ಬೇಕಂದ್ರೆ ಯೇಸು ಕ್ರಿಸ್ತನ ಲೀಡರ್ಶಿಪ್ ಇರಬೇಕು. ಆ ಲೀಡರ್ಶಿಪ್ ಅನ್ನ ಬಿಟ್ಬಿಟ್ಟು ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ನಮ್ಮ ಲೀಡರ್ಶಿಪ್ ಗಳಿಗೆ ನಾವು ಒತ್ತು ಕೊಡೋದ್ರಿಂದ ಏನಾಗ್ತದೆ? ನಮ್ಮ ಒಂದು ಸಹವಾಸ ಬ್ರೇಕ್ ಆಗ್ತದೆ. ಹಾಗಾಗಿ ನಮ್ಮ ಸಹವಾಸದಲ್ಲಿ ಏರ್ಪೇರುಗಳಾದಾಗ ನಾವು ಯಾರು ದೃಷ್ಟಿಸ್ಬೇಕು ಅಂತಂದ್ರೆ ಯೇಸು ಕ್ರಿಸ್ತನ ದೃಷ್ಟಿಸ್ಬೇಕು. ಈಗ ವ್ಯಕ್ತಿಗತವಾಗಿ ನನ್ನೊಂದು ಬಲಹೀನತೆಗಳು ಇದ್ದೇ ಇರ್ತಾರೆ. ವ್ಯಕ್ತಿಗತವಾಗಿ ಕೆಲವೊಂದು ಬಲಹೀನತೆಗಳು ಇರ್ತವೆ. ಆ ಬಲಹೀನತೆಗಳನ್ನ ನಾವು ಯಾರು ಒಪ್ಪಿಸ್ಬೇಕು? ಅಷ್ಟು ಸಭೆಯ ಯಜಮಾನಾಗಿರ್ತಕ್ಕಂಥ ಕ್ರಿಸ್ತನಿಗೆ ಏನ್ ಮಾಡ್ಬೇಕು? ಒಪ್ಪಿಸ್ಬೇಕು. ಹಂಗಂದ ಮಾತ್ರಕ್ಕೆ ಆ ಬಲಹೀನತೆಗಳನ್ನ ಹಾಗೇ ಬಿಡುವುದು ಕೂಡ ಏನಾಗುತ್ತೆ? ಅದು ಸಹವಾಸ ದೋಷ ಆಗುತ್ತೆ. ಕೊರಿಂಥದವರು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಒಬ್ಬರು ಏನ್ ಮಾಡಿದಾರಂತೆ? ಅಪ್ಪನ ಹೆಂಡತಿಯಲ್ಲಿ ಇಟ್ಕೊಂಡಿದ್ದಾರಂತೆ. ಇದು ಏನಾಗಿದೆ ಅಂತಂದ್ರೆ ಜನರು ಸಾಧಾರಣವಾಗಿ ಮಾತಾಡ್ತಾರಂತೆ, ಕಾಮನ್ ಇದ್ದು ಅಂತ ಹೇಳ್ತಾರೆ. ಆದ್ರೆ ಇಷ್ಟಕ್ಕೂ ಅವ್ರು ಯಾರ ಸಹವಾಸದಲ್ಲಿ ಇದಾರಂತ ಅರ್ಥ ಮಾಡ್ಕೊಂಡಿಲ್ಲ. ದೇವರ ಸಹವಾಸದಲ್ಲಿ ಇದೀವಂತ ಅರ್ಥ. ದೇವರು ಈ ರೀತಿಯಾಗಿ ಆತನ ಕೈ ಜೋಡಿಸ್ತಾನ. ಈಗ ಯೇಸು ಕ್ರಿಸ್ತನ ಒಂದು ಕೈ ಇಲ್ಲಿ ನೋಡಿ, ಅದು ವಾಕ್ಯದಲ್ಲಿ ಓದ್ಬಿಡಿ. 1 ಕೊರಿಂಥ 6ನೇ ಅಧ್ಯಾಯ 15ನೇ ವಚನ. 1 ಕೊರಿಂಥ 6ನೇ ಅಧ್ಯಾಯ 15ನೇ ವಚನ. ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿವೆ ಎಂಬುದು ನಿಮ್ಗೆ ಗೊತ್ತಿಲ್ವಾ? ಅಂದ್ರೆ ನಮ್ಮ ದೇಹಗಳು ಯಾರ ಅಂಗಗಳು? ಈಗ ಮಾರಿಕಾಪುರದಲ್ಲಿರ್ತಕ್ಕಂಥ ಕ್ರಿಸ್ತನ ಸಭೆ ಒಂದು ಕೈ ಆದ್ರೆ ಮಂಗಳೂರು ಕ್ರಿಸ್ತನ ಸಭೆ ಇನ್ನೊಂದು. ಹಾಗಾಗಿ ಈ 2 ಕೈಗಳು ಯಾರಿಗೆ ಹೊಂದ್ಕೊಂಡಿದ್ದಾವೆ? ಕ್ರಿಸ್ತನ ಸಿರಿಸಿ ಹೊಂದ್ಕೊಂಡಿದೆ. 2 ಕೈಗಳು ಕ್ರಿಸ್ತನವು. ಇದನ್ನೆಲ್ಲ ನೆಕ್ಸ್ಟ್ ಹೀಗಿರಲಾಗಿ ಕ್ರಿಸ್ತನ ಅಂಗಾಂಗಗಳಾಗಿರುವಂತವುಗಳನ್ನ ತೆಗೆದುಬಿಟ್ಟು ಸೂಳೆಯ ಅಂಗಾಂಗಗಳಾಗಿ ಮಾಡಬಹುದು. ಯಾವ ಸಹವಾಸದಲ್ಲಿ ಕ್ರಿಸ್ತನ ಕೈ ಸೂಳೆ ಕೈಗೆ ಕೊಡ್ತದ? ಆಗ ಜಾರ ಸಹವಾಸ ಮಾಡಿದಾನ? ಅದರ ನಾನ್ ಯಾವ ಸಹವಾಸದಲ್ಲಿ ಇದ್ದೀನಿ ನಾನು? ಬಿ ಕೇರ್ಫುಲ್. ಸೊ ಹಾಗಾಗಿ ಸಭೆ ಬಲಹೀನತೆಗಳನ್ನ ಸಹಿಸ್ಕೋಬೇಕು. ಆದ್ರೆ ಬಲಹೀನತೆಗಳೇ ಮಾಡುವಂತ ರೀತಿಯಲ್ಲಿ ಪ್ರೋತ್ಸಾಹ ಮಾಡಬಾರ್ದು. ಯಾಕಂದ್ರೆ ಪರಿಶುದ್ಧತೆ ಇಲ್ಲದೇನೆ ದೇವರ ಸಹವಾಸ ಅಲ್ಲಿರೋದಕ್ಕೆ ಸಾಧ್ಯತೆ ಇಲ್ಲ. ಪರಿಶುದ್ಧತೆ ಬಹಳ ಇಂಪಾರ್ಟೆಂಟ್. ಪರಿಶುದ್ಧತೆ ಆ ಸಭೆಯಲ್ಲಿ ಇಲ್ಲ ಅಂತಂದ್ರೆ ದೇವರ ಸಹವಾಸನ ಕೂಡ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೆಲವೊಬ್ಬರು ಸಭೆಯಲ್ಲಿ ಬಲವಂತರು ಇರ್ತಾರೆ, ಬಲಹೀನರು ಇರ್ತಾರೆ. ಏನ್ ಮಾಡ್ಬೇಕು? ಅವ್ರನ್ನ ಪ್ರೀತಿಯಿಂದ ಸಹಿಸಿಕೊಂಡು ಅವ್ರನ್ನ ತಿದ್ದುವಂತ ಪ್ರಯತ್ನದಲ್ಲಿ ಏನ್ ಮಾಡ್ಬೇಕು? ಕರ್ಕೊಂಡು ಹೋಗ್ಬೇಕು. ಆ ತಿದ್ದುವಿಕೆಯಲ್ಲಿ ನಾವು ಯಶಸ್ವಿ ಆಗ್ತಾ ಹೋಗ್ತೇವೆ. ಅದನ್ನ ಬಿಟ್ಬಿಟ್ಟು ಇಲ್ಲ ಮಾಡ್ಲಿ ಬಿಡ್ರಿ, ಮಾಡ್ಲಿ, ಅವ್ರು ಸುತ್ತ ಇರ್ತದೆ, ದೇವರು ಅವ್ರು ನೋಡ್ಕೊತಾರೆ, ಅವ್ರನ್ನ ಹೊರಗೆ ಹಾಕ್ಬಿಟ್ರೆ ನಮ್ಮ ಲಾಭ ಎಲ್ಲ ಹೋಗ್ಬಿಡ್ತದೆ. ಈಗ ಉದಾಹರಣೆಗೆ ಇನ್ಸ್ಟಿಟ್ಯೂಟ್ ಅವರು ಇದರ ಅವರು ವಾರಕ್ಕೆ ಏನಿಲ್ಲ 3-4 ಸಾವಿರ ರೂಪಾಯಿ ಕಾಣಿಕೆ ಹಾಕ್ತಾರೆ. ಫಿಸಿಕಲ್ ಆಗಿ ಏನೋ ಸಮಯಕ್ಕೆ ಒಂದಿಷ್ಟು ಆದಾಯ ಇದೆ. ಅವ್ರದ್ದೇನೋ ಪರ್ಸನಲ್ ಏನ್ ಮಾಡಿದಾರೆ ತಪ್ಪಾಗಿ ತಿಳ್ಕೊಬೇಡಿ, ಜಸ್ಟ್ ಉದಾಹರಣೆ ಹೇಳ್ತೀವಿ. ಅವರು ಇನ್ನೊಂದು ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾರೆ. ಅವ್ರದ್ದು ವ್ಯಕ್ತಿಗತ ಬಿಡ್ರಿ, ನಮ್ಗೆ ಸಂಬಂಧ ಇಲ್ಲ. ಅವ್ರು ಪರ್ಸನಲ್ ಅದು ಅವ್ರು ದೇವ್ರ ರೂಪ ಕೊಡ್ಬೇಕಾಗ್ತದೆ ಅಂತ ಏನ್ ಮಾಡ್ಬಾರ್ದು? ನಾವು ಬಿಡಬಾರ್ದು. ಅದ್ ಬಿಟ್ರೆ ಏನಾಗುತ್ತೆ ಅಂತಂದ್ರೆ ನಿಮ್ಮ ಬದುಕನ್ನ ನೋಡಿ ಇನ್ನೊಬ್ಬರು ಇನ್ಸ್ಪಿರೇಷನ್ ತಗೋತಾರೆ. ಇವತ್ತಿಲ್ಲ ನಾಳೆ ತಗೊಂಡು ಅದನ್ನು ಮಾಡುವಂತ ಅವಕಾಶ ಇರ್ತದೆ. ಒಂದು. ಎರಡನೇದ್ದು, ಈ ಪರಿಶುದ್ಧತೆ ಅನ್ನುವಂಥ ವಾಕ್ಯ ಬಂದಾಗ ಇದಕ್ಕೆ ಬೆಲೆ ಬೀಳದಾಗ ಆಗುತ್ತೆ. ಬೈಬಲ್ ಓದುವಾಗ ಇದ್ರ ವ್ಯಾಖ್ಯಾನ ಮಾಡುವಾಗ ಇವರೇ ಏನ್ ಮಾಡ್ತಾರೆ? ಇದನ್ನ ಓದಿ ಏನಿದೆ, ಇದಕ್ಕೆ ಅವಕಾಶ ಕೊಡಬಾರ್ದು. ಅಂದ್ರೆ ಸಭೆಯೊಟ್ಟಿಗೆ ನನ್ನಂತೆಯೇ ಇರುವ ಮನುಷ್ಯನೊಂದಿಗೆ ಸಹವಾಸ ಹೇಗಿರ್ಬೇಕು ಅಂತಂದ್ರೆ, ಬಲಹೀನರಿದ್ದಾಗ ಅವ್ರಿಗೆ ಏನ್ ಮಾಡ್ಬೇಕು? ನಾವು ಸಹಿಸಿಕೊಂಡು ಅವರ ಬಲಪಡಿಸುವಂತ ದಿಕ್ಕಿನಲ್ಲಿ ನಾವು ಮುಂದಕ್ಕೆ ಹೋಗ್ಬೇಕೇ ವಿನಃ ಅವರ ಬಲಹೀನತೆಗಳನ್ನೇ ಪ್ರೋತ್ಸಾಹಿಸಿ ಆ ಬಲಹೀನತೆಗಳನ್ನ ಮುಂದುವರಿಸಿಕೊಂಡು ಹೋಗುವಂತ ರೀತಿಯಲ್ಲಿ ಕಾರ್ಯಕ್ರಮಗಳು ನಡೀಬಾರ್ದು. ಹಾಗಾಗಿ ಇದೊಂದು. ಎರಡನೇದು, ಉಪದೇಶಗಳ ವಿಷಯದಲ್ಲಿ ಸಹವಾಸ ಬಹಳ ಇಂಪಾರ್ಟೆಂಟ್. ಉಪದೇಶಗಳು, ಭಿನ್ನವಾದ ಉಪದೇಶಗಳು ಬಂತು ಅಂತಂದ್ರೆ ಅಲ್ಲಿ ನೀವು ಸಹವಾಸನ ಮಾಡೋ ಹಾಗಿಲ್ಲ.
ಉಪದೇಶ ಏನಾಗಿರ್ಬೇಕು? ಒಂದೇ ಆಗಿರ್ಬೇಕು. ಯಾಕಂದ್ರೆ ನಮ್ಮ ನಂಬಿಕೆಗೆ ಮೂಲ ಕಾರಣ ಯಾವ್ದಂತಂದ್ರೆ ಉಪದೇಶ. ನಮ್ಮ ನಂಬಿಕೆನೇ ಭಿನ್ನ ಭಿನ್ನವಾಗಿದ್ರೆ ನಾವು ಹೇಗೆ ಒಂದಾಗಿರ್ಲಿಕ್ಕೆ ಸಾಧ್ಯ? ಹಾಗಾಗಿ ಕ್ರಿಸ್ತನ ದೇಹವೆಂಬ ರೊಟ್ಟಿಯನ್ನ, ಕ್ರಿಸ್ತನ ದೇಹವನ್ನು ಸೂಚಿಸುವಂತ ರೊಟ್ಟಿಯಲ್ಲಿ ನಾವು ಪಾಲು ತೆಗೆದುಕೊಳ್ಳುವಾಗ ನಾವು ಏನಂತ ಸೂಚಿಸ್ತದೆ? ನಾವೆಲ್ಲರೂ ಒಂದೇ ಅನ್ನುವಂಥದ್ದನ್ನ ಸೂಚಿಸ್ತೇವೆ. ಆ ಸೂಚಿಸುವಾಗ ಆ ಒಂದೇ ಅನ್ನುವಂಥ ಮನೋಭಾವನೆ, ಒಂದೇ ವಿಶ್ವಾಸ ಅನ್ನುವಂಥದ್ದು ನಮ್ಮಲ್ಲಿ ಇಲ್ಲ ಅಂತಂದ್ರೆ ಅದು ಒಂದೇ ಹೇಗಾಗ್ತದೆ? ಅದು ಒಂದೇ ಹೇಗಾಗ್ತದೆ? ಆಗಲ್ಲ. ಅದಕ್ಕೆ ಕೊರಿಂಥದವರಿಗೆ ಬರೆದ ಮೊದಲ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 14ನೇ ವಚನ. ಆದುದರಿಂದ ಪ್ರಿಯ ಸಹೋದರರೇ, ವಿಗ್ರಹಾರಾಧನೆಯ ಗೊಡವೆಯನ್ನು ಸಂಪೂರ್ಣವಾಗಿ ತೊರೆದು ಬಿಡಿರಿ. ವಿಗ್ರಹಾರಾಧನೆಯ ಗೊಡವೆಯನ್ನು ಸಂಪೂರ್ಣವಾಗಿ ತೊರೆದು ಬಿಡ್ರಿ. ನೀವು ವಿವೇಕಿಗಳೆಂದು ಇದನ್ನು ಹೇಳುತ್ತೇನೆ. ನಾನು ಹೇಳುವುದನ್ನು ನೀವೇ ಯೋಚಿಸಿರಿ. ನಾವು ದೇವಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆ ಎಂಬುದನ್ನು ಸೂಚಿಸುತ್ತದಲ್ಲದೆ ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಏನಾಗಿದ್ದೀವಿ ನಾವು ಸೂಚಿಸುತ್ತದಲ್ಲವೇ? ರೊಟ್ಟಿಯು ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಲ್ಲಿ ಇಲ್ಲಿದ್ದೇವೆ. ನಾವೆಲ್ಲರೂ ಒಂದೇ ರೊಟ್ಟಿಯಲ್ಲಿ ಪಾಲು ತಕ್ಕೊಂಡು ತಿನ್ನುತ್ತೇವೆ. ಸಾಕು. ನಾವೆಲ್ಲ ಏನಾಗಿದ್ದೀವಿ ಇವಾಗ? ಒಂದೇ ಆಗಿದ್ದೀವಿ. ಸೊ ಒಂದೇ ಆಗಿರ್ತಕ್ಕಂಥ ನಾವೆಲ್ಲರೂ ಹೆಂಗಿರ್ಬೇಕು? ಒಂದೇ ವಿಶ್ವಾಸದಲ್ಲಿರ್ಬೇಕು. ಇಲ್ಲ ಇನ್ನೊಬ್ಬರು ಯಾವ್ದೋ ವಿಶ್ವಾಸದಲ್ಲಿದ್ದಾರೆ, ಇನ್ನೊಂದು ಯಾವ್ದನ್ನು ವಿಗ್ರಹಾರಾಧನೆಯನ್ನ ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ, ಅದನ್ನ ಮಾಡಿದ ವರ್ಷದಲ್ಲೂ ನಾವಿಲ್ಲಿ ರೊಟ್ಟಿ ಬರಕ್ ಬಂದಿದ್ದಾರೆ, ಇದು ನಾವು ಇದು ಏನ್ ಮಾಡಲ್ಲ, ಇದು ಸಭೆಯಲ್ಲಿ ನಡೆಯಲ್ಲ ಇದು ಅಂತ. ಸೊ ಹಾಗಾಗಿ ಇಂಥ ಒಂದು ವಿಷಯದಲ್ಲಿ ಸಭೆ ಬಹಳ ಜಾಗ್ರತೆಯನ್ನು ವಹಿಸಬೇಕು ಅಂತ. ಎಲ್ಲಿವರೆಗೂ ಪರಿಶುದ್ಧತೆ ಸಭೆಯಲ್ಲಿ ಇರ್ತದೋ ಅಲ್ಲಿ ದೇವ್ರು ಏನ್ ಮಾಡ್ತಾರೆ? ವಾಸ ಮಾಡ್ತಾರೆ, ಸಹವಾಸದಲ್ಲಿ ಇರ್ತಾರೆ. ಪರಿಶುದ್ಧತೆ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ? ಸಭೆಯಿಂದ ದೇವ್ರು ಇರಲ್ಲ, ಸಭೆಯಲ್ಲಿ ಇರಲ್ಲ. ಅದಕ್ಕೆ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 2 ಕೊರಿಂಥ 6ನೇ ಅಧ್ಯಾಯ 14ನೇ ವಚನ. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗ್ಬೇಡ್ರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು? ಬೆಳಗಿಗೂ ಕತ್ತಲಿಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ದೇವರ ಮಂದಿರಕ್ಕೂ ವಿಗ್ರಹಾರಾಧನೆಗೂ ಏನು ಒಪ್ಪಿಗೆ? ದೇವರ ಮಂದಿರವಾಗಿದ್ದೇವಲ್ಲ. ಈಗ ದೇವರ ಮಂದಿರ ಆಗಿರ್ತಕ್ಕಂಥ ನಾವುಗಳು ಇಜ್ಜೋಡ್ ಏನ್ ಮಾಡ್ಬಾರ್ದು? ಆಗ್ಬಾರ್ದು. ಇಜ್ಜೋಡ್ ಆಗ್ಬಾರ್ದು. ನನಗೆ ಗೊತ್ತಿರ್ತಕ್ಕಂಥ ಒಂದು ಕ್ರಿಸ್ತನ ಸಭೆಯಲ್ಲಿ ಒಬ್ಬ ಸಹೋದರಿ ಏನ್ ಮಾಡಿದ್ರು ಅಂತಂದ್ರೆ, ಅವರು ದೀಕ್ಷಾಸ್ನಾನ ತೆಗೆದುಕೊಳ್ಳಿಕ್ಕೆ ಮುಂಚೆ 2 ಮದುವೆ ಆಗಿದ್ದವರು. ದೀಕ್ಷಾಸ್ನಾನ ತಗೊಳ್ಳೋಕ್ಕಿಂತ ಮುಂಚೆ ಏನಾಗಿದ್ದಾರೆ? 2 ಮದುವೆ ಆಗಿದೆ. ಈಗ ಅವರು ದೀಕ್ಷಾಸ್ನಾನ ತಗೊಂಡಿದ್ದಾರೆ. ಈಗ ಏನ್ ಮಾಡ್ಬೇಕು? ನೆಕ್ಸ್ಟ್ ದೀಕ್ಷಾಸ್ನಾನ ತಗೊಂಡಿದ್ದಾರೆ. ಈಗ ಏನ್ ಮಾಡ್ಬೇಕು? ಈಗ ಅಲ್ಲಿ ನಾವು ಕೆಲವು, ನಾನಲ್ಲ, ನನಗಿಂತ ಹಿರಿಯರು ಆ ಒಂದು ವಿಷಯದಲ್ಲಿ ಕೂತ್ಕೊಂಡು ಎಲ್ಲ ಚರ್ಚೆ ಮಾಡಿ ದೇವರ ಒಂದು ವಾಕ್ಯ ಒಂದು ಸಜೆಷನ್ ಕೊಟ್ಟು ಅಂತಾರೆ. ಈಗ ದೀಕ್ಷಾಸ್ನಾನಕ್ಕಿಂತ ಮುಂಚೆನೋ ತಿಳಿದೇನೋ ಪರಿಸ್ಥಿತಿ ಪ್ರಭಾವಕ್ಕೊಳಗಾಗಿನೋ ಏನೋ ಆಯ್ತು. ಈಗ ಕ್ರಿಸ್ತನಲ್ಲಿ ಬಂದ್ಮೇಲೆ ಕ್ರಿಸ್ತನ ನಿಯಮಕ್ಕೆ ಏನಾಗುತ್ತೆ? ನೀನು ಒಳಗಾಗಬೇಕು. ನಿನ್ನ ಧರ್ಮ ಪತ್ನಿಯೊಟ್ಟಿಗೆ ನಿನ್ನ ಒಂದು ಸಂಬಂಧನ ಇಟ್ಕೋಬೇಕು. ಯಾವ ಸಂಬಂಧ? ಶಾರೀರಿಕ ಸಂಬಂಧ ಮತ್ತು ಕುಟುಂಬ ಸಂಬಂಧವನ್ನ ನೀವೇನ್ ಮಾಡ್ಬೇಕು? ಇಟ್ಕೋಬೇಕು. ಇನ್ನೊಂದು ನೀವೇನ್ ಮಾಡ್ಕೊಂಡಿದ್ದೀರಲ್ಲ, ಅವ್ರನ್ನ ನೀವೇನ್ ಮಾಡ್ಬೇಕು? ನೀವು ಪೋಷಿಸ್ಬೇಕು. ಅವರೊಟ್ಟಿಗೆ ಯಾವುದೇ ರೀತಿಯಾದಂತಹ ದೈಹಿಕವಾದಂತಹ ಮತ್ತೊಂದು ಸಂಬಂಧಗಳನ್ನ ನೀವೇನ್ ಮಾಡ್ಬೋದು? ಇಟ್ಕೋರು. ಅವ್ರನ್ನ ಪೋಷಿಸ್ಬೇಕು. ಅವ್ರನ್ನ ಕೊನೆವರೆಗೂ ನೀವೇನ್ ಮಾಡ್ಬೇಕು? ನಿಮ್ಗೆ ಅನ್ನ, ನೀರು, ವಸತಿ, ವಸ್ತ್ರ, ಅವ್ರ ಕುಟುಂಬಕ್ಕೆ ರಕ್ಷಣೆ ಕೊಟ್ಟು ಅವ್ರನ್ನ ನೀವೇನ್ ಮಾಡ್ಬೇಕು? ಸಾಕ್ಬೇಕು. ಆದ್ರೆ ಈ ಸಂಬಂಧ, ದಾಂಪತ್ಯ ಸಂಬಂಧ ಯಾರೊಟ್ಟಿಗೆ ಇರ್ಬೇಕು? ಧರ್ಮಪತ್ನಿಯೊಟ್ಟಿಗೆ ನೀವು. ಇವರು ಏನಂದ್ರೆ ಈ ಸಮಸ್ಯೆಗಳನ್ನ ಈ ರೀತಿ ಬಗೆಹರಿಸಿಕೊಂಡು ದೇವರ ಜ್ಞಾನದಿಂದ, ವಿವೇಕದಿಂದ, ಸಹವಾಸದಲ್ಲಿ ನಾವೇನ್ ಮಾಡಬೇಕು? ಮುಂದುವರಿಬೇಕು. ಈಗ ಕೊರಿಂಥ ಸಭೆಯಲ್ಲಿ 5ನೇ ಅಧ್ಯಾಯದಲ್ಲಿ ಏನಾಯ್ತು? ಒಬ್ಬನ ಅಪ್ಪನ ಹೆಂಡತಿ ಇಟ್ಕೊಂಡಿದ್ದಾನಂತ ಗೊತ್ತಾಗ್ತಾರೆ. ಅವ್ರು ಏನ್ ಮಾಡಿದ್ದಾರೆ? ಸೀರಿಯಸ್ ಆಗಿ ತಗೋತಾ ಇದ್ದಾರೆ. ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇದನ್ನ ಪೌಲನ ಕೇಳ್ಬಿಟ್ಟು, ನಿಮ್ಗೆ ಬುದ್ಧಿ ಇದೆಯಾ? ಏನಿದು? ಅನ್ಯ ಜನಗಳಲ್ಲಿ ಕೂಡ ಇಲ್ಲದ್ರಿ. ಸೊ ನೀವು ಅವ್ರನ್ನ ಆ ವಿಷಯದಲ್ಲಿ ನೀವು ಚಿಂತೆ ಮಾಡ್ತಾ ಇಲ್ಲ, ಆ ವಿಷಯದಲ್ಲಿ ಬೇಜಾರು ಪಡ್ಕೊಳ್ತಾ ಇಲ್ಲ. ಏನೋ ಕಾಮನ್ ಅನ್ನೋ ರೀತಿಯಲ್ಲಿ ನಡೀತಿದ್ರಲ್ಲ, ನಿಮ್ಗೆ ಏನ್ ಬುದ್ಧಿ ಇಲ್ವಾ? ನೀವ್ ಹೆಂಗ್ ಹೇಳ್ಬೇಕಂತ ನನಗೆ ಗೊತ್ತಿಲ್ಲ. ನಾನು ದೈಹಿಕವಾಗಿ ದೂರವಾಗಿದ್ದೀನಿ, ಆತ್ಮಿಕವಾಗಿ ನಿಮ್ ಜೊತೆಲಿದ್ದವನ್ನ ತೀರ್ಪು ಮಾಡ್ತೀನಿ. ಅವ್ನು ಏನ್ ಮಾಡ್ರಿ? ಹೊರಗಡೆ ಹಾಕಿ ಅಂತ.
ಅವನು ಹೊರಗಡೆ ಹಾಕ್ತಾರೆ. ಯಾಕಂದ್ರೆ ಪರಿಶುದ್ಧತೆ ಬಹಳ ಇಂಪಾರ್ಟೆಂಟ್. ಆಮೇಲೆ ಅವನು ಹೊರಗಡೆ ಹೋಗ್ತಾನೆ, ಅವನು ತನ್ನ ತಪ್ಪಿನ ವಿಷಯದಲ್ಲಿ ಪಶ್ಚಾತ್ತಾಪ ಪಟ್ಟು ಮಾನಸಾಂತರ ಹೊಂದಿ ಪುನಃ ಅವ್ರು ಏನ್ ಮಾಡ್ತಾನೆ, ಸಭೆ ಸಹವಾಸಕ್ಕೆ ಬರ್ತಾನೆ. ತನ್ನ ತಪ್ಪಿನ ಒಂದು ಅರಿವಾಗಿ ಆ ತಪ್ಪನ್ನ ಏನ್ ಮಾಡ್ತಾನೆ, ಬಿಟ್ಟು ಬಿಡ್ತಾನೆ. ಈ ರೀತಿ ಏನಾಗ್ಬೇಕು, ಇಲ್ಲಿ ಸಭೆಯ ಸಹವಾಸ ನಡೀಬೇಕು. ಒಂದು ಈ ರೀತಿಯಾದಂತ ಸಹವಾಸ, ಏನಕ್ಕೆ ಬೋಧನೆ ವಿಷಯದಲ್ಲಿ ಸಹವಾಸ. ವ್ಯತ್ಯಾಸವಾದ ಬೋಧನೆಗಳನ್ನ ಏನಾದ್ರೂ ಸಭೆಯಲ್ಲಿ ಹಿಡಿತಾರಂತಂದ್ರೆ ಅಂತವರಿಂದ ಏನ್ ಮಾಡ್ಬೇಕು, ನಾವು ದೂರ ಸಹವಾಸದಿಂದ ದೂರ ಆಗ್ಬೇಕು. ಆಮೇಲೆ ಇನ್ನೊಂದು ಏನಂತಂದ್ರೆ, ಸಭೆಯಲ್ಲಿ ಕೂಡ ಎಲ್ಲವೂ ಘನತೆಯಿಂದ, ಗೌರವದಿಂದ, ಮರ್ಯಾದೆಯಿಂದ ನಡೀಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಈಗ ಹೆಂಗ್ ನಡಿಬೇಕು ಅಂತಂದ್ರೆ, ಈಗ ಉದಾಹರಣೆಗೆ ಮಂಗಳೂರು ಕ್ರಿಸ್ತನ ಸಭೆ ಇಲ್ಲಿ ಸೇರ್ ಬಂದಿದ್ರಿ ಅಲ್ವ. ಮಂಗಳೂರು ಕ್ರಿಸ್ತನ ಸಭೆಗೆ ಒಬ್ಬ ಸುವಾರ್ತಿಕ ಇರ್ತಾರೆ. ಈ ಸುವಾರ್ತಿಕರ ಜವಾಬ್ದಾರಿ ಅಂತಂದ್ರೆ, ಮಂಗಳೂರು ಕ್ರಿಸ್ತನ ಸಭೆಯನ್ನ ಕ್ರಿಸ್ತನ ಒಂದು ಸಾರೂಪ್ಯಕ್ಕೆ ಬೆಳೆಸುವಂತಹ ಜವಾಬ್ದಾರಿ, ಸಭೆಯ ಕಾರ್ಯಕ್ರಮಗಳನ್ನ ದೇವರು ಮೆಚ್ಚುವಂತ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂತ ಮನೆ ವಾರ್ತೆಯವರ ಕೆಲಸನ ಯಾರು ಮಾಡ್ತಾರೆ, ಸುವಾರ್ತೆಗಳು ಮಾಡ್ತಾರೆ. ನನಗೆ ದೇವರು ಏನ್ ಮಾಡಿದಾರೆ, ಮೈಸೂರು ಕಾಂಗ್ರಿಗೇಷನ್ ಕೊಟ್ಟಿದ್ದಾರೆ. ಈಗ ನಾನು ಬಂದು ಈಗ ಸುವಾರ್ತಿಕನಿಗೆ ಒಂದು ಇನ್ಫಾರ್ಮೇಶನ್ ಇಲ್ದೇನೆ, ಸುವಾರ್ತಿಕನಿಗೆ ಮಾಹಿತಿ ಇಲ್ದೇನೆ, ನನಗೂ ಬ್ರದರ್ ವಿಲ್ಸನ್ ಅವ್ರಿಗೆ ತುಂಬಾ ಚೆನ್ನಾಗಿ ಸಂಬಂಧ ಇದೆ, ಫೋನ್ ಕಾಂಟ್ಯಾಕ್ಟ್ ಇದೆ, ಎಲ್ಲ ಇದೆ. ವಿಲ್ಸನ್ ಅವ್ರು ನನ್ನ ಹತ್ರ ಬಹಳ ಅಭಿಮಾನ, ಬ್ರದರ್ ಬಗ್ಗೆ ಚೆನ್ನಾಗಿ ಹೇಳ್ತಿರ್ತೀವಿ ಹಾಗೆ ಅಂತ ಹೇಳಿ ಇದು ಮಾಡಿ ಸುವಾರ್ತಿಕನಿಗೆ ಇನ್ಫಾರ್ಮೇಶನ್ ಇಲ್ದರೆ, ನಾನು ಇವ್ರೇನು ನನ್ನ ಪ್ರೀತಿಯಿಂದ ಕರೀತಾರೆ ಅಂತ ಹೇಳ್ಬಿಟ್ಟು ನಾನು ಅವ್ರ ಮನೆಗೆ ನೇರವಾಗಿ ನುಗ್ಗೋದಲ್ಲ. ಯಾರು ಕರ್ಕೊಂಡು ಹೋಗ್ಬೇಕು, ಸ್ಥಾನಿಕ ಸಭೆ ಸುವಾರ್ತಿಕನಿಗೆ ವಿಷಯ ತಿಳಿಸಿ ನಾನು ಏನ್ ಮಾಡ್ಬೇಕು, ನಾನು ಅವ್ರ ಜೊತೆಗೆ ಸಹವಾಸ ಹೋಗ್ಬೇಕು. ಯಾಕಂದ್ರೆ ಇವೆಲ್ಲ ಸಹವಾಸಕ್ಕೆ ಭಂಗ ಬರುವಂತಹ ಸ್ಥಿತಿ ಕರ್ಕೊಂಡು ಹೋಗ್ತವೆ, ಅನುಮಾನಗಳು ಹುಟ್ಟಿ. ಹಾಗಾಗಿ ಈ ವಿಷಯದಲ್ಲಿ ನಾವೇನಾಗಬೇಕು, ಸಭೆಯ ವಿಷಯದಲ್ಲಿ ಬಹಳ ಎಚ್ಚರಿಕೆ. ಬೋಧನೆ ವಿಷಯದಲ್ಲಿ, ಸಭೆಯ ಒಂದು ಕಾರ್ಯಕ್ರಮಗಳ ವಿಷಯದಲ್ಲಿ, ಸಭೆಯಲ್ಲಿ ವ್ಯಕ್ತಿಗತವಾಗಿ ತಪ್ಪು ನಡೆಯುವಾಗ ಈ ರೀತಿಯಾದ ಒಂದು ಜಾಣ್ಮೆತನವನ್ನ ದೇವರ ವಾಕ್ಯದಿಂದ ನಾವೇನ್ ಮಾಡ್ಕೊಳ್ಳೋಣ, ಬಯಸ್ಕೊಂಡು ಹೋಗ್ಬೇಕಾದಂತಹ ಪರಿಸ್ಥಿತಿಗಳು. ಸೊ ಹಾಗಾಗಿ ಸಹವಾಸ ಬಹಳ. ಆಮೇಲೆ ಸಹವಾಸದಲ್ಲಿ ಏನಾಗ್ಬಾರ್ದು ಅಂದ್ರೆ, ಗುಂಪುಗಾರಿಕೆ ಆಗ್ಬಾರ್ದು. ಚರ್ಚೆ ಮುಗಿದ ತಕ್ಷಣ ನಾನು, ವಿಲ್ಸನ್ ಬ್ರದರು, ಸುನಿಲ್ ಬ್ರದರು, ಇವ್ರು ಮೂವರು ಒಟ್ಟಿಗೆ ಸೇರ್ಕೊಂಡು ಮಾತಾಡ್ಕೊಂಡು ಇನ್ನೊಬ್ಬರನ್ನ, ಇದು ಸಹವಾಸದಲ್ಲಿ ನಡಿಬಾರ್ದು. ಏನಾಗುತ್ತಲ್ಲಿ, ನಿಧಾನಕ್ಕೆ ವಿಷಯ ಏನಾಗ್ತದೆ, ಒಳಗಡೆ ಹೋಗ್ತಾ ಇರ್ತದೆ. ನೆಕ್ಸ್ಟ್ ಅದೆಲ್ಲ ಎಲ್ಲಿ ಪಸರಿಸ್ತದೆ, ಕ್ಯಾನ್ಸರ್ ಆಗಿ ಇಡೀ ದೇಹ ಹಾಕುತ್ತದೆ. ಬಿ ಕೇರ್ಫುಲ್ ಅಂತ ಹೇಳಿ ಅದಕ್ಕೆ ಪತ್ರಿಕೆಯಲ್ಲಿ ಹೇಳ್ತಾರೆ, ಅದು ವಚನ ನೆನಪು ಬರ್ತಲ್ಲ, ಯಾರು ಹೇಳಿ, ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಉಂಟು ಮಾಡಬೇಕು ಅಂತ ಹೇಳ್ತಾರೆ. ವಿಷವುಳ್ಳ ಬೇರು ಏನ್ ಮಾಡಬಾರ್ದು, ಚಿಗುರಿ ಅಸಮಾಧಾನ ಉಂಟು ಮಾಡಬಾರ್ದು. ಆ ರೀತಿ ಸಭೆ ಸಹವಾಸನ ನಾವು ಕಾಪಾಡ್ಕೊಳ್ಬೇಕು. ಯಾರು ಮೇಲಾಗಿ ನೋಡ್ಬಾರ್ದು, ಯಾರು ಸಭೆಯಲ್ಲಿ ಏನ್ ಮಾಡ್ಬಾರ್ದು, ಕೀಳಾಗಿ ನೋಡ್ಬಾರ್ದು. ಯಾಕಂದ್ರೆ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳು ಎಲ್ಲವೂ ಸಮಾನೆ. ಇವತ್ತು ಕಿರಿಮರಳು ಇದೆ ಅಂತಂದ್ರೆ ಈಗೇನು ಕೆಲಸ ಇಲ್ಲ ಅಂತಲ್ಲ, ಇದನ್ನು ಈ ಕೈಗೆ ಒಂದು ಸೌಂದರ್ಯವನ್ನು ಕೊಡುವಂತ ಕೆಲಸ ಇದು ಮಾಡ್ತದೆ. ಇದನ್ನ ನಾವು ಯಾರು ಕಡೆಗಣಿಸಂಗಿಲ್ಲ. ಹಾಗಾಗಿ ಸಭೆಯಲ್ಲಿ ಏನ್ ನಡೀಬೇಕಂತಂದ್ರೆ, ಸಹವಾಸದಲ್ಲಿ ಎಲ್ಲವೂ ಕೂಡ ಘನತೆಯಿಂದ, ಗೌರವದಿಂದ, ಯಾವ ಒಂದು ಸಹವಾಸಕ್ಕೆ ಅಡ್ಡಿ ಬರದೇ ರೀತಿಯಲ್ಲಿ ಏನ್ ಮಾಡಬೇಕು, ನಾವು ನಡೀಬೇಕು. ಉಪದೇಶದ ವಿಷಯದಲ್ಲಿ ಜಾಗೃತಿ ಇರಬೇಕು. ಯಾಕಂದ್ರೆ ಈ ರೀತಿ ನಾನು ಒಬ್ಬ ಇನ್ನೊಂದು ಸ್ಥಾನಿಕ ಸಭೆಯ ಸುವಾರ್ತಿಕ, ಇನ್ನೊಂದು ಸ್ಥಾನಿಕ ಸಭೆಯ ಒಂದು ಸದಸ್ಯರ ಮನೆಗೆ ನಾನು ಸುವಾರ್ತಿಕನಿಗೆ ಒಂದು ಇಂಟಿಮೇಷನ್ ಕೊಡದೇನೆ, ಸುವಾರ್ತಿಕನ ಸಹವಾಸಕ್ಕೆ ನಾನು ಹೋಗದೇನೆ ನೇರವಾಗಿ ಅವ್ರ ಮನೆಗೆ ಹೋಗೋದ್ರಿಂದ ಏನಾಗುವುದಲ್ಲಿ ವಿಷಯಗಳು ಚರ್ಚೆ ಆಗ್ತವೆ. ಏನ್ ಚರ್ಚೆ ಆಗ್ತದೆ, ಪಾಸಿಟಿವ್ ಚರ್ಚೆ ಆಗ್ಬೋದು, ನೆಗೆಟಿವ್ ಚರ್ಚೆ ಆಗ್ಬೋದು. ನೆಗೆಟಿವ್ ಪಾಸಿಟಿವ್ ಈಗ ಏನ್ ಚರ್ಚೆ ಆಗಿರ್ತದೋ, ಈತನಿಗೆ ಮುಂದೊಂದಿನ ಇನ್ಫಾರ್ಮೇಶನ್ ಗೊತ್ತಾಗ ಏನ್ ಮಾತಾಡಿದ್ರಿ ನೀವು ನನ್ನ ಬಿಟ್ಟು, ನನಗೆ ಗೊತ್ತಿಲ್ದಂಗೆ ನೀವು ಅವ್ರ ಕಳ್ಸ್ಕೊಂಡು ನೀವೇನ್ ಮಾತಾಡಿದ್ರಿ ನೀವು, ಏನಾಗುತ್ತೆ ಇಲ್ಲಿ ಅಸಮಾಧಾನಗಳಾಗ್ತದೆ. ಅಸಮಾಧಾನ ಏನಾಗುತ್ತೆ ಅಂತಂದ್ರೆ, ನನ್ಗೆ ಹಂಗಂದ್ರಿ, ನನ್ಗೆ ಹಿಂಗಂದ್ರಿ, ನಾವೇನ್ ಸಾಹಸ ಬರಲ್ಲ, ನನ್ ದೃಷ್ಟಿಕೋನ ಅಲ್ಲಿದ್ದು ಎಲ್ಲಿಗೆ ಹೋಗ್ತಿದ್ವಿ ಇವಾಗ, ಹೋಗ್ತಿದೆ. ಸೊ ಬಿ ಕೇರ್ಫುಲ್. ಅದಕ್ಕಾಗಿ ಸಭೆಯ ಮೇಲೆ ಯಾವ ಮನುಷ್ಯನ ಇನ್ಫ್ಲೂಯೆನ್ಸ್ಗಳು ನಡಿಬಾರ್ದು. ಮನುಷ್ಯನ ಇನ್ಫ್ಲೂಯೆನ್ಸ್ ನಡಿಬಾರ್ದು. ಯಾರ ಇನ್ಫ್ಲೂಯೆನ್ಸ್ ನಡಿಬೇಕಂದ್ರೆ ದೇವರ ವಾಕ್ಯದ ಇನ್ಫ್ಲೂಯೆನ್ಸ್ ನಡಿಬೇಕು. ಹಾಗೆ ಮನುಷ್ಯನ ಇನ್ಫ್ಲೂಯೆನ್ಸ್ಗಳು ಸಭೆಯಲ್ಲಿ ನಡಿಬಾರ್ದು. ಅದಕ್ಕೆ ಪೌಲ ಬಹಳ ಚೆನ್ನಾಗಿ ಹೇಳ್ತಾರೆ, ನೀವು ಒಬ್ಬನ ಪಕ್ಷವನ್ನು ಹಿಡ್ಕೊಂಡು ಇನ್ನೊಬ್ಬನ ಪಕ್ಷವನ್ನ ನೀವು ತಾತ್ಸಾರ ಮಾಡಬಾರ್ದು. ನೀವು ಶಾಸ್ತ್ರಗಳಲ್ಲಿ ಬರೆದಿರುವಂತದ್ದನ್ನ ನೀವು ನೋಡ್ಬೇಕೆ ವಿನಃ ನಮ್ಮನ್ನ ದೃಷ್ಟಾಂತವಾಗಿ ಇಟ್ಕೊಂಡು ಶಾಸ್ತ್ರದಲ್ಲಿ ಬರೆಯುತ್ತಿರುವಂತದ್ದನ್ನ ಮೀರಿ ಹೋಗ್ಬಾರ್ದು. ಯಾಕಂದ್ರೆ ಸಭೆ ಅನ್ನುವಂಥದ್ದು ಅಷ್ಟು ಪರಿಶುದ್ಧ. ಯಾಕಂದ್ರೆ
ಕೊರಿಂಥದವರು ಬರೆದ ಮೊದಲ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಏನ್ ಹೇಳ್ತೀನಿ ಅಂದ್ರೆ, ಯಾವನಾದ್ರೂ ದೇವರ ಆಲಯವನ್ನು ಕೆಡಿಸಿದ್ರೆ ನಾನು ಅವ್ನು ಏನ್ ಮಾಡ್ತೀನಿ, ಆ ಭಯ ನನಗಿರ್ಬೇಕು ಅಂತ. ಯಾಕಂದ್ರೆ ಇದು ದೇವರ ಸಭೆ, ಇದು ದೇವರ ಮಗನಾದಂತ ಯೇಸು ಕ್ರಿಸ್ತನ ಸ್ವರೂಪವನ್ನು ಸಂಪಾದನೆ ಮಾಡಿಕೊಂಡಂತ ಸಭೆ. ಈ ಸಭೆ ವಿಷಯದಲ್ಲಿ ಬಿ ಕೇರ್ಫುಲ್. ನಿನ್ನ ಆಲೋಚನೆ, ನಿನ್ನ ಒಂದು ಚಿಂತನೆಗಳು ಸಭೆಗೆ ತುರುಕಬಾರ್ದು. ಸೊ ಅದರಿಂದ ಸಭೆ ವಿಷಯದಲ್ಲಿ ಬಹಳ ಎಚ್ಚರಿಕೆ ಇರಬೇಕು. ಯಾಕಂದ್ರೆ ಈ ರೀತಿ ಅವಕಾಶ ಕೊಡೋದಕ್ಕೆ ಏನಾಗುತ್ತೆ ಅಂತಂದ್ರೆ, ದುರ್ಬೋಧನೆಗಳು, ಅಸಮಾಧಾನಗಳು ಸಭೆಯಲ್ಲಿ ಉಂಟಾಗೋದಕ್ಕೆ ಸ್ಟಾರ್ಟ್ ಆಗ್ತವೆ ಅಂತ. ಅರಸರಾದಂತಹ ಬಾಲಕನು ಇಸ್ರಾಯೇಲ್ ಪ್ರಜೆಗಳನ್ನ ಶಪಿಸುವುದಕ್ಕೋಸ್ಕರ ಬಿಳಾಮನನ್ನು ಏನ್ ಮಾಡ್ತಾರೆ, ಕರ್ಕೊಂಡ್ ಬರ್ತಾರೆ. ಬಿಳಾಮ ಏನ್ ಮಾಡ್ತಾನೆ, ಫಸ್ಟ್ ನಾನು ಬರಲ್ಲ, ದೇವರು ಆಶೀರ್ವದಿಸಿದಂತವರನ್ನ ಯಾವ ಮನುಷ್ಯರು ಕೂಡ ಶಪಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಅವರು ಸ್ವಲ್ಪ ದುಡ್ಡು ಕಾಣಿಕೆ ಗೀಡಿಕೆ ತಂದಾಗ ಇರ್ರಿ ಪ್ರಾರ್ಥನೆ ಮಾಡ್ತೀನಿ ಅಂತ. ಅನ್ನೋ ದೃಷ್ಟಿ ಎಲ್ಲೋ ಇತ್ತು. ಈಗ ದೇವರು ಸಹವಾಸದಲ್ಲಿ ಇದ್ದಂತ ಆ ಬಿಳಾಮ ಎಲ್ಲಿಗೆ, ಹಣದ ಸಹವಾಸಕ್ಕೆ ಹೋಗ್ತಾರೆ. ಸರಿ, ನಾನು ಪ್ರಾರ್ಥನೆ ಮಾಡ್ತೀನಿ, ದೇವರು ಹೋಗು ಅಂದ್ರೆ ಹೋಗ್ತೀನಿ ಅಂತ ಹೇಳಿ. ದೇವ್ರಿಗೆ ಗೊತ್ತಿಲ್ವಾ ಇವ್ರ ಮನಸ್ಸಲ್ಲಿದೆ ಅಂತ ಹೇಳಿ. ಅದಕ್ಕೆ ನಾನು ಒಂದ್ಸರಿ ಬೇಡ ಅಂತ ಹೇಳಿದೀನಿ, ನೀನು ಹೋಗ್ತೀನಿ ಅಂತ ಹೇಳಿ ಮತ್ತೆ ಬರ್ತೀನಿ ಅಂತಂದ್ರೆ ಮನುಷ್ಯನ ಹಾಗೆ ದೇವ್ರು ಎರಡು ಮಾತಾಡ್ತಾನ. ಅಂದ್ರೆ ಇದನ್ನ ಮಾತು, ಇದನ್ನ ದೃಷ್ಟಿಯಲ್ಲಿದೆ, ದುಡ್ಡಿನ ಕಡೆ ಇದೆ. ಸೊ ನೋಡೋಣ, ಅವಾಗೇನೋ ದೇವ್ರು ಬೇಡ ಅಂತ ತಿಂದಿರ್ಬೋದು, ಇವಾಗ ಒಂದ್ಸರಿ ಕೇಳ್ತೀನಿ ಅಂದ್ರೆ ಅರ್ಥ ಏನಂದ್ರೆ ದೇವ್ರು ಮನಸ್ಸು ಚೇಂಜ್ ಮಾಡ್ಕೊತಾನ. ದೇವ್ರು ಮನಸ್ಸು ಚೇಂಜ್ ಮಾಡ್ಕೊಳ್ಳಲ್ಲ. ಅದು ಹೌದಂದ್ರೆ ಹೌದು, ಅಲ್ಲಂದ್ರೆ ಅಲ್ಲ. ಮನುಷ್ಯರಂತೆ ಎರಡು ಮಾತಿನವನು ಅಲ್ಲ ದೇವ್ರು. ಒಂದ್ಸರಿ ಬೇಡ ಅಂತಂದ್ಮೇಲೆ ಇವಾಗ ಮತ್ತೆ ಪ್ರಾರ್ಥನೆ ಮಾಡ್ತೀನಿ, ದೇವ್ರು ಹೇಳಿದ್ರೆ ಬರ್ತೀನಿ ಅಂತಂದ್ರೆ ನಿಮ್ ಮನಸ್ಸು ಎಲ್ಲಿದೆ, ದುಡ್ಡಲ್ಲಿದೆ. ಅದಕ್ಕೆ ನಿಮ್ ಮನಸ್ಸಿನಾಗೆ ಏನ್ ಮಾಡ್ತೀನಿ ಅಂತ ನಾನು ಒಪ್ಪಿಸ್ಕೊಡ್ತೀನಿ ಅಂತ. ಅದಕ್ಕೆ ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ, ಅವರು ಸತ್ಯದ ಮೇಲೆ ಪ್ರೀತಿಯನ್ನು ಇಡದ ಕಾರಣದಿಂದ ಅಸತ್ಯವನ್ನು ನಂಬುವುದಕ್ಕೆ ಏನ್ ಮಾಡ್ತಾರೆ, ದೇವರವ್ರನ್ನ ಬಿಟ್ಟು ಬಿಟ್ಟರು. ಸೊ ಹಾಗೆ ಆ ಬಿಳಾಮನ ಏನ್ ಮಾಡ್ತಾರೆ ಅಂತಂದ್ರೆ, ಅಲ್ಲಿಂದ ದೇವ್ರ ನಾನು ಹೋಗಂತ ಹೇಳಿದ್ದೀನಿ ಅಂತ ಹೇಳಿ ಬಾಲಕನ ಬಳಿಗೆ ಬಂದು ಇಸ್ರಾಯೇಲರನ್ನ ಶಪಿಸುವಂತ ಒಂದು ಕಾರ್ಯಕ್ರಮವನ್ನು ತೊಡೋದಾಗ ಶಪಿಸೋದಕ್ಕೆ ದೇವರ ಅಪ್ಪಣೆ ಕೊಡಲ್ಲ. ಆಮೇಲೆ ಏನ್ ಮಾಡ್ತಾನೆ, ಕಿವಿ ಹೋಗ್ತಾನೆ, ಬಾಲಕನಿಗೆ ಕಿವಿ ಹೋಗ್ತಾನೆ. ಏನಂತಂದ್ರೆ, ನೋಡಪ್ಪ, ಇವ್ರು ಇಸ್ರಾಯೇಲ್ ಪ್ರಜೆಗಳು, ದೇವರು ಆಶೀರ್ವದಿಸಿದಂತ ಜನಾಂಗ, ಇವ್ರನ್ನ ಯಾರು ಕೂಡ ಶಪಿಸಕ್ಕಾಗಲ್ಲ. ಇವರು ಒಂದು ವೇಳೆ ದೇವರಿಂದ ಕೇಳೋದ ಹೊಂದಬೇಕು ಅಂತಂದ್ರೆ ನೀನು ಒಂದು ಕೆಲಸ ಮಾಡು. ಏನ್ ಕೆಲಸ ಮಾಡತ್ತಂದ್ರೆ, ದೇವರಿಗೆ ಇವ್ರ ಮೇಲೆ ಕೋಪ ಬರುವಂತ ರೀತಿಯಲ್ಲಿ ಇವ್ರನ್ನ ಏನ್ ಮಾಡ್ಬೇಕು, ನೀನು ನಡೆಸ್ಬೇಕು. ದೇವರಿಗೆ ಇವ್ರ ಮೇಲೆ ಕೋಪ ಬರಬೇಕು. ದೇವರೇ ಇವ್ರನ್ನ ಶಿಕ್ಷಿಸ್ಬೇಕಂತಂದ್ರೆ ಯಾವಾಗ ಶಿಕ್ಷಿಸ್ತಾನೆ ದೇವರು, ಯಾವಾಗ ಅವರು ದೇವರ ಆಜ್ಞೆಯನ್ನ ಉಲ್ಲಂಘಿಸಿ ನಡೀತಾರೋ ಅವಾಗ ಏನಾಗ್ತದೆ, ದೇವರ ಕೋಪ ಅವ್ರ ಮೇಲೆ. ಸೊ ಆಗ ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಏನ್ ಮಾಡು, ಅನ್ಯ ಜನರ ಸ್ತ್ರೀಯರನ್ನ ಏನ್ ಮಾಡಿ ಇವ್ರ ಜೊಳಗೆ, ಸೈನ್ಯದೊಳಗೆ ಬಿಟ್ಬಿಡು. ಆ ಸ್ತ್ರೀಯರು ಬಂದು ಏನ್ ಮಾಡ್ತಾರೆ, ಇವ್ರನ್ನ ಮುಗಿಸಿ ಅವ್ರ ದೇವರುಗಳಿಗೆ ಹೋಮಗಳನ್ನ ಪೂಜೆಗಳನ್ನ ಮಾಡೋದಕ್ಕೆ ಇವ್ರನ್ನ ಕರ್ಕೊಂಡು ಹೋಗ್ತಾರೆ. ಆಗ ಇವರು ಸ್ತ್ರೀಯ ವ್ಯಾಮೋಹದಿಂದಾಗಿ ಅವರು ಅವ್ರ ದೇವರುಗಳನ್ನ ಸೇವಿಸೋದ್ರ ಮೂಲಕ ದೇವರ ಕೋಪ ಯಾರ ಮೇಲೆ ಬರ್ತದೆ, ಇವ್ರ ಮೇಲೆ ಬರ್ತದೆ. ಆವಾಗ ನೀನು ನಾನು ಏನ್ ಸೆಲ್ಸಬೇಕಾಗಿಲ್ಲ, ಆತ್ಮ ಹೊಡಿತೇನೆ. ಈ ಹೋದ್ರೆ ಯಾರು ಮಾಡಿದ್ದಾರೆ, ಬಿಳಾಮನು ಯಾರಿಗೆ ಊದಿದ್ದಾರೆ, ಬಾಲಕನಿಗೆ ಊದಿದ್ದಾರೆ. ಸೊ ಈ ತರದ್ದು ಸಮಸ್ಯೆಗಳು ಬರದಂಗೆ ಎಚ್ಚರಿಕೆ ಆಗಿರಬೇಕು ಸಭೆಯಲ್ಲಿ. ಅದಕ್ಕೆ ಇದು ಪ್ರಕಟಣೆ ಗ್ರಂಥದಲ್ಲಿ ಈ ವಿಷಯವನ್ನು ನಾವು ಗಮನಿಸ್ತೇವೆ. ಪ್ರಕಟಣೆ ಗ್ರಂಥ ಇದನ್ನ ಅರಣ್ಯಕಾಂಡ ಪುಸ್ತಕ 25ನೇ ಅಧ್ಯಾಯದಲ್ಲಿ ಈ ಒಂದು ಸಂಗತಿಯನ್ನು ನೋಡ್ತೀವಿ ನಾವು. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 14ನೇ ವಚನದಲ್ಲಿ ಈ ವಿಷಯವನ್ನು ಗಮನಿಸ್ತೀವಿ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 14ನೇ ವಚನ. ಆದರೂ ವಿಷಯಗಳಲ್ಲಿ ಇನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಅದು ಪೆರ್ಗಮ ಸಭೆಯ ವಿಷಯದಲ್ಲಿ ಕರ್ತನು ಹೇಳ್ತಕ್ಕಂಥ ಮಾತು. ಇನ್ನ ವಿಷಯದಲ್ಲಿ ಕೆಲವು ಒಂದು ವಿಷಯಗಳ ಮೇಲೆ ತಪ್ಪು ಹೊರಿಸಬೇಕಾಗ್ತದೆ. ಏನು, ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಮಾಡುವುದರಲ್ಲಿಯೂ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು ಬಿಳಾಮನು ಬಾಲಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿರುವವರು. ಅಂದ್ರೆ ಬಿಳಾಮನು ಬಾಲಕನಿಗೆ ಏನ್ ಮಾಡಿದ್ದಾನೆ, ದುರ್ಬೋಧನೆ ಹೇಳಿದ್ದಾನೆ ಅಂತ ಹೇಳಿ. ಇದು ಸದ್ಬೋಧನೆ ಅಲ್ಲ, ಯಾವ್ದಿದು, ದುರ್ಬೋಧನೆ. ಸೊ ದುರ್ಬೋಧನೆಗಳ ವಿಷಯದಲ್ಲಿ ಸಭೆ ಬಹಳ ಜಾಗೃತಿಯಿಂದ ಸಹವಾಸವನ್ನು ಮಾಡಬೇಕು. ಹಾಗೆ ಈ ಸಹವಾಸ ಬಹಳ ಇಂಪಾರ್ಟೆಂಟ್. ಸಭೆ ಒಟ್ಟಿಗೆ ಸಹವಾಸ, ಸಭೆಯಾಗಿ ಕೂಡಿಕೊಂಡು ಬರುವುದನ್ನ ರೂಢಿಯಾಗಿ ನಾವು ಬಿಟ್ಟು ಕೊಡಬಾರ್ದು. ಬರೀ ವಾರಕ್ಕೊಂದ್ಸರಿ ಬಂದು ಹೋಗ್ತೀನಿ ಅಂತಂದ್ರೆ ಅದು ಸಭೆ ಆಕ್ಟಿವಿಟೀಸ್ ಅಲ್ಲ. ಅದು ವಾರಕ್ಕೊಂದ್ಸರಿ ಸಭೆ ಆರಾಧನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀನಿ ಅಂತಂದ್ರೆ ದಟ್ ಇಸ್ ನಾಟ್ ಚರ್ಚ್ ಆಕ್ಟಿವಿಟೀಸ್. ಅದು ನನ್ನ ವೈಯಕ್ತಿಕ ಕರ್ತವ್ಯ. ಅದು ನನ್ನ ತಂದೆಯನ್ನ ಆರಾಧಿಸುವಂತಹ ನನ್ನ ಕರ್ತವ್ಯ.
ನನ್ನ ಕರ್ತನಾದಂತಹ ಯೇಸು ಕ್ರಿಸ್ತನ ಮರಣ ಸಮಾಧಿಯನ್ನ ನೆನಪಿಸಿಕೊಳ್ಳುವಂತಹ ನಿಯಮಕ್ಕಾಗಿ ಕೂಡಿ ಬರುವಂತಹ ದಿನ ಅದು. ಅದು ನಾನು ದೇವರಿಗೆ ಸಲ್ಲಿಸುವಂತಹ ಒಂದು ಶ್ರೇಷ್ಠವಾದಂತಹ ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮನೇ ಸಭೆಯ ಆಕ್ಟಿವಿಟೀಸ್ ಅಲ್ಲ. ಸಭೆಯ ಆಕ್ಟಿವಿಟೀಸ್ ಏನು? ಸುವಾರ್ತೆಯನ್ನ ಸಾರುವಂಥದ್ದು, ಸರ್ಕಾರಗಳನ್ನ ಮಾಡುವಂಥದ್ದು, ಸಭೆಯ ಕ್ಷೇಮಾಭಿವೃದ್ಧಿಗೋಸ್ಕರ ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡಿ. ಈಗ ನೀವು ಮಾಡ್ತಾ ಇದ್ರಲ್ಲ, ಇದೇನ್ ಕಾರ್ಯಕ್ರಮ? ಇದು ಸಭೆಯ ಕ್ಷೇಮಾಭಿವೃದ್ಧಿಗೆ ಏರ್ಪಾಟಾಗಿರ್ತಕ್ಕಂಥ ಕಾರ್ಯಕ್ರಮ. ಇದರೊಟ್ಟೊಟ್ಟಿಗೆ ಸಭೆಯ ಮೂಲಕ ದೇವರ ರಾಜ್ಯದ ಸಂಗತಿಗಳು ಏನ್ ಮಾಡ್ತಾ ಇದ್ದೀರಿ? ನೀವು ವಿತರಿಸ್ತಾ ಇದ್ದೀರಿ, ಜನಗಳಿಗೆ ಹಂಚ್ತಾ ಇದ್ದೀರಿ, ಸತ್ಯ ಸಂಗತಿಗಳನ್ನ ತೋರ್ಪಡಿಸ್ತಾ ಇದ್ದೀರಿ. ಈಗ ಏನಾಗ್ತಾ ಇದೆ? ನೀವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದೀರಿ. ಸೊ ಹಾಗಾಗಿ ಈ ವಿಷಯಗಳೆಲ್ಲರೂ ಕೂಡ ಸಹವಾಸ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಆಮೇಲೆ ಕರ್ತನ ಭೋಜನದ ವಿಷಯದಲ್ಲಿ ಒಂದು ವಿಷಯನ ನಾನು ಹೇಳ್ಬಿಟ್ಟು ಈ ಭಾಗವನ್ನ ಮುಗಿಸ್ತೀನಿ. ಕರ್ತನ ಭೋಜನದ ವಿಷಯದಲ್ಲಿ ಒಬ್ಬ ಸಹೋದರ ಕುಡಿಗನು, ಬೈಯುವವನು, ಜಗಳವಾಡುವವನು ಅಥವಾ ಸುಲುಕೊಳ್ಳುವವನು ಆಗಿದ್ದ ಪಕ್ಷದಲ್ಲಿ ಅವನ ಸಂಗಡ ಊಟ ಮಾಡಬಾರದು ಅಂತ ಹೇಳಿ. ಯಾವ ಊಟ? ಕರ್ತನ ಭೋಜನದಲ್ಲಿ ಮಾತನಾಡಬಾರದು ಅಂತ ಅರ್ಥ. ಈಗ ನಾನು ಕುಡ್ಕ, ನಾನೊಬ್ಬ ದೋಚ್ಕೊಳ್ಳೋನು, ನಾನೊಬ್ಬ ಮೋಸಗಾರ, ನಾನೊಬ್ಬ ವಂಚನೆ, ಇಂಥವರೊಟ್ಟಿಗೆ ನೀವು ರೋಜ್ ಮಾಡುವುದ್ರ ರೊಟ್ಟಿಯನ್ನ ಮುರಿಬಾರ್ದು, ಅವ್ರ ಜೊತೆ ಊಟ ಮಾಡಬಾರ್ದು, ಅವ್ರನ್ನ ಕರೆಕ್ಷನ್ ಮಾಡ್ಬೇಕು. ಏನ್ ಮಾಡ್ಬೇಕು? ನೀನ್ ಮಾಡ್ತಕ್ಕಂಥದ್ದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ನೀನು ಇವುಗಳನ್ನೆಲ್ಲ ಬಿಟ್ಟು ನೀನು ಕ್ರಿಸ್ತನಲ್ಲಿ ಸೇರಿದ್ದಿ, ನೀನು ನೂತನ ಸೃಷ್ಟಿ, ದೇವರ ಸಹವಾಸದಲ್ಲಿದ್ದಿ, ಕ್ರಿಸ್ತನ ಸಹವಾಸದಲ್ಲಿದ್ದಿ. ನೀನು ಕ್ರಿಸ್ತನ ಇಂಥ ಕಾರ್ಯಕ್ರಮಗಳನ್ನ ಮಾಡಿದಂತಾತನಲ್ಲ, ಇವುಗಳನ್ನ ಮಾಡುವಂತೇಳಿ ಆತನು ಪ್ರೋತ್ಸಾಹ ಪಡಿಸಿದಂತಾತನು ಕೂಡ ಅಲ್ಲ. ಸೊ ಹಾಗಾಗಿ ಈ ರೀತಿ ಕೆಲಸ ಮಾಡ್ತಕ್ಕಂಥ ನೀನು ಈ ರೀತಿ ರೊಟ್ಟಿ ಮುಡುವುದರಿಂದ ನಿನ್ನ ಜೊತೆಗೆ ನಾವು ಒಂದಾಗಿರೋದಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡ್ಬೇಕು? ವಿಷವುಳ್ಳ ಬೇರೆ ಏನ್ ಮಾಡ್ಬೇಕು? ಕಿತ್ತಿ ಬಿಸಾಕ್ಬೇಕು. ಇದೆಲ್ಲ ಹೆಂಗ್ ಹಾಕ್ಬೇಕಂತಂದ್ರೆ ಎಲ್ಲವೂ ಘನತೆಯಿಂದ, ಗೌರವದಿಂದ, ಮರ್ಯಾದೆಯಿಂದ ನೀಡಬೇಕು. ಈಗ ನಾನು ಏನೋ ತಪ್ಪು ಮಾಡ್ತಾ ಇದೀನಿ ತಿಳ್ಕೊಂಡು ಆ ತಪ್ಪನ್ನ ವ್ಯಕ್ತಿಗತವಾಗಿ ನೀವು ನೋಡಿದ್ದೀರಿ. ಏನ್ ಮಾಡ್ಬೇಕು? ನನ್ನ ಜೀವನ ಏನ್ ಮಾಡ್ಬೇಕು ಅಂತ ಫಸ್ಟ್, ಈಗ ಉದಾಹರಣೆಗೆ ನಾನೊಂದು ಸಿಗರೇಟ್ ಸೇರ್ತಾ ಇದೀನಿ ತಿಳ್ಕೊಂಡು, ಸಿಗರೇಟ್ ಸೇದನ್ನು ನೀವು ಏನ್ ಮಾಡಿದ್ರಿ? ಕಣ್ಣಾರೆ ನೀವು ನೋಡಿದ್ರಿ. ಏನ್ ಮಾಡ್ಬೇಕು? ನೀವು ಇವಾಗ ನಾನು ಒಬ್ಬನೇ ಇದ್ದಾಗ ಬ್ರದರ್ ನಿಮ್ ಜೊತೆ ಒಂದ್ 5 ನಿಮಿಷ ಮಾತಾಡ್ಬೇಕಂತ ಹೇಳಿ, ಹೌದಾ ಜೀವನ ಬನ್ನಿ, ಏನ್ ಬರ್ತೀರಿ? ಬಂದಾಗ ಬ್ರದರ್ ಸಾರಿ ಬ್ರದರ್, ನಾನು ಈಗ ಹೇಳ್ತೀನಿ ತಪ್ಪು ಇರೋದು, ನಿಮ್ಮನ್ನ ನಾನು ಆ ಪರಿಸ್ಥಿತಿಯಲ್ಲಿ ನೋಡಿದೆ ನಾನು. ಸೊ ನೀವ್ ಹಂಗ್ ಮಾಡೋರಲ್ಲ, ಬಟ್ ಯಾಕೆ ಮಾಡಿದ್ರು ನನಗಂತೂ ಗೊತ್ತಿಲ್ಲ ಬ್ರದರ್. ಏನ್ ಒತ್ತಡ ಇತ್ತು ಏನಿತ್ತು ನನಗೆ ಗೊತ್ತಿಲ್ಲ ಬ್ರದರ್. ಪ್ಲೀಸ್ ಬ್ರದರ್, ಅದನ್ನ ನಾನು ನೋಡಿದೀನಿ, ಅದನ್ನ ನಾನು ನೋಡದೇ ಇದ್ದಿದ್ರೆ ಒಳ್ಳೇದಿತ್ತೇನೋ. ಸೊ ಹಾಗಾಗಿ ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ರೆ ನನಗೆ ಗೊತ್ತಿಲ್ಲ. ದಯಮಾಡಿ ಅದನ್ನ ಒಂದು ಸ್ವಲ್ಪ ತಿದ್ದುಕೊಳ್ಳುವಂತ ಪ್ರಯತ್ನ ಮಾಡಿದ್ರು ಪ್ಲೀಸ್ ಬ್ರದರ್ ಅಂತ ನಾನು ದಯಮಾಡಿ ಪ್ರೀತಿಯಿಂದ ಬಗೆಹರಿಸುವಂತ ಪ್ರಯತ್ನ. ಅದನ್ನ ನಾನು ತಿಳ್ಕೊಂಡು ನಾನು ಏನ್ ಮಾಡಬೇಕು? ಹೌದು ಸಹೋದರ, ಯಾವ್ದೋ ಒಂದು ಪರಿಸ್ಥಿತಿ ಒಳಗಾಗಿನೋ, ಯಾವ್ದೋ ಒಂದು ಟೆನ್ಷನ್ ಒಳಗಾಗಿ ನಾನು ಮಾಡಿದೀನಿ, ದಯವಿಟ್ಟು ನಾನು ಕ್ಷಮಿಸ್ಬಿಡು, ಇಲ್ಲ ಸರಿ ನಾನು ಮಾಡಲ್ಲ ಅಂದಾಗ ಅಲ್ಲಿಗೆ ಏನ್ ಮಾಡ್ಬೇಕು? ಅದನ್ನ ಇನ್ನು ಥರ್ಡ್ ಪರ್ಸನ್ ಗೊತ್ತಾಗ್ಬಾರ್ದು ಮುಗಿಸ್ಬಿಡ್ಬೇಕು. ಅಲ್ಲೇ ಮಣ್ಣು ಮಾಡ್ಬಿಡ್ಬೇಕು, ಸಮಾಧಿ ಮಾಡ್ಬಿಡ್ಬೇಕು. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು? ನಾವೆಲ್ಲ ಒಂದಾಗಿರ್ಬೇಕು. ಒಂದು ವೇಳೆ ನಾನು ಕೇಳಲಿಲ್ಲ ಅಂತ ನೀನೇನ್ ಹೇಳೋದಂದ್ರೆ ನನಗೆ ನಾನು ಸುವಾರ್ತೆ ನನಗೇನ್ ಬೋಧನೆ ಮಾಡಕ್ ಬರ್ತೀನಿ, ನನಗೇನ್ ತಪ್ಪು ಕಂಡಿರ್ಬೋದು, ಇದನ್ನ ಹೇಳಿದಾಗ ನಾನು ಏನ್ ಮಾಡ್ಬೇಕಂತಂದ್ರೆ ನನ್ನ ಜೊತೆಗೆ ಇನ್ನೊಂದೊಬ್ಬರನ್ನ ಅದನ್ನ ನೋಡ್ಬೇಕಾಗ ಇನ್ನೊಂದ್ಸರಿ ಸೇದೋದನ್ನ ಇನ್ನೊಬ್ಬ ಸಹೋದರನ ಕರೆದ್ರೆ ಬ್ರದರ್ ಒಂದ್ ನಿಮಿಷ ಬನ್ನಿ ಬ್ರದರ್ ಅಂತ ಹೇಳಿ ನೋಡ್ಕೊಂಡು ಬ್ರದರ್ ಈ ತರ ಮಾಡ್ತಾ ಇದಾರೆ ಅಂತಂದಾಗ ಒಬ್ಬರಲ್ಲ ಇಬ್ರು ಸಾಕ್ಷಿಗಳಿಗೆ ಏನ್ ಮಾಡ್ಬೇಕಂತಾರಲ್ಲ ಕರೆಕ್ಷನ್ ಮಾಡ್ಬೇಕು. ಆಗ್ಲೂ ತಿದ್ಕೊಳ್ಳಿಲ್ಲ ಅಂತಾರೆ, ಸಭೆ ಕೇಳಬೇಕು, ಸಭೆ ಮಾತ್ರ ಕೇಳಿಲ್ಲ ಅಂತಾರೆ ಏನ್ ಮಾಡ್ಬೇಕು? ಹೊರಗಡೆ ಇದು ಸಿಸ್ಟಮ್. ಹಿಂಗೆ ನಾವೇನ್ ಮಾಡ್ಬೇಕು? ಸಭೆಯ ಪರಿಶುದ್ಧತೆಯನ್ನ, ದೇವರ ಸಹವಾಸವನ್ನ ಕಾಪಾಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಬೇಕು. ಆಮೇಲೆ ಕೆಲವೊಂದು ಡಾಕ್ಟರಲ್ ವಿಷಯಗಳನ್ನು ಕೂಡ ನಾವುಗಳು ಬಹಳ ಚಂದವಾಗಿ ಅವುಗಳನ್ನ ಮೇಂಟೈನ್ ಮಾಡಬೇಕು. ನಾವು ಮಾತಾಡುವಂತ ಮಾತುಗಳು ಕೂಡ ಕರೆಕ್ಟ್ ಆಗಿ ಡಾಕ್ಟರ್ ಪ್ರಕಾರನೇ ಇರಬೇಕು. ಅದಕ್ಕೆ ಹೆಂಗೆ ಅನ್ನೋದನ್ನ ಒಂದು ಉದಾಹರಣೆ ಹೇಳ್ಬಿಟ್ಟು ಮುಗಿಸ್ಬಿಡ್ತೀವಿ. ನಾವು ಕರ್ತನ ಭೋಜನದಲ್ಲಿ ಪಾಲು ತೆಗೆದುಕೊಳ್ಳುವಾಗ ನಾವು ರೊಟ್ಟಿಯನ್ನು ತೆಗೆದುಕೊಂಡು ಕ್ರಿಸ್ತನ ದೇಹಕ್ಕೆ ಸಾದೃಶ್ಯವಾದಂತಹ ಈ ರೊಟ್ಟಿ ಅಂತ ಅನ್ನಬಾರ್ದು. ರೊಟ್ಟಿ ತೆಗೆದುಕೊಂಡು ಕ್ರಿಸ್ತನ ದೇಹಕ್ಕೆ ಸಾದೃಶ್ಯವಾದಂತಹ ರೊಟ್ಟಿ ಅನ್ಬಾರ್ದು. ಸಾದೃಶ್ಯ ಅಂದ್ರೆ ಏನು? ಸೇಮ್ ಅಂತ. ಕ್ರಿಸ್ತನ ದೇಹಕ್ಕೆ ಕ್ರಿಸ್ತನ ದೇಹ ಹೆಂಗಿತ್ತು ಆಗಿತ್ತ ರೊಟ್ಟಿ ಹೆಂಗಿದ್ಯಾ? ಆಗಿದ್ಯಾ? ಇದೆ ತಲೆ ಈ ತರ ಹಿಂಗ್ ಮಾಡ್ತಾ ಇದ್ದೀವ? ರೊಟ್ಟಿನ ಹಿಂಗೆ ಹಿಂಗ ತಲೆ ಹಿಂಗೆ ಕಾಲು ಈ ತರ ಮಾಡ್ತಾ ಇದ್ದೀವ? ಇಲ್ಲ ತಾನೆ. ಸಾದೃಶ್ಯ ಅಂದ್ರೆ ಅದು. ಸಾದೃಶ್ಯ ಅನ್ನುವಂಥದ್ದನ್ನ ರೋಮಪತ್ರಿಕೆ 6ನೇ ಅಧ್ಯಾಯದಲ್ಲಿ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣಕ್ಕೆ ಸಾದೃಶ್ಯವಾದಂತಹ ಮರಣವನ್ನ, ಆತನ ಪುನರುತ್ಥಾನಕ್ಕೆ ಸಾದೃಶ್ಯವಾದಂತಹ ಪುನರುತ್ಥಾನವನ್ನು ಹೊಂದಿದೆವು ಅಂತ ಹೇಳ್ತಾರೆ. ಅದು ಸಾದೃಶ್ಯ. ಆತನ ಸತ್ತಾಗ ಏನ್ ಮಾಡಿದೀವಿ ನಾವು? ಅದನ್ನ
ಸಮಾಧಿ ಮಾಡಿದ್ವಿ. ಅದೇ ರೀತಿ ನಾವು ಪಾಪದ ಪಾಲಿಗೆ ಸತ್ತು ನಾವೇನ್ ಮಾಡಿದ್ವಿ, ನಾವು ಸಮಾಧಿ ಮಾಡಿದ್ವಿ. ಅದು ಸದೃಶ್ಯ. ಆದರೂ ಎದ್ದ ಪ್ರಕಾರ ನಾವು ಕೂಡ ಏನಾಗಿದ್ವಿ, ನಾವು ಎದ್ದು, ಅದು ಸಾದೃಶ್ಯ. ಕ್ರಿಸ್ತನ ದೇಹಕ್ಕೆ ಸಾದೃಶ್ಯವಾದಂತ ಈ ರೊಟ್ಟಿ ಅಂತ ಅನ್ನಬಾರದು. ಕ್ರಿಸ್ತನ ದೇಹವನ್ನು ಸೂಚಿಸುವಂತ ರೊಟ್ಟಿ, ಸೂಚನೆ ಇದು, ಸೂಚಿಸ್ತದೆ. ಕ್ರಿಸ್ತನ ರೊಟ್ಟಿಯನ್ನ ಸೂಚಿಸ್ತದೆ. ಅದು ಪ್ರಸಾದ ಅಲ್ಲ. ಅದನ್ನ ತಗೊಂಡು ಹಿಂಗೆ ತಿಂದು ಕಣ್ಣಿಗೆ ಹಿಂಗ್ ಒತ್ಕೊಂಡು ಹಿಂಗೆ ಇದಲ್ಲ, ಇದು ಪ್ರಸಾದ ಅಲ್ಲ. ಇದನ್ನ ತಗೊಂಡು ತಿನ್ನುವಾಗ ಕರ್ತನ ದೇಹವನ್ನು ವಿವೇಚನೆ ಮಾಡು. ನಿನಗೋಸ್ಕರ ನಿನ್ನ ಕರ್ತ ನೀನು ಅನುಭವಿಸಬೇಕಾದಂತ ಶಿಕ್ಷೆಯನ್ನ ಆತನ ಅನುಭವಿಸಿದ್ದಾನೆ. ನೀನು ಅನುಭವಿಸಬೇಕಾದಂತ ಪೆಟ್ಟುಗಳನ್ನ ಆತ ತಿಂದಿದ್ದಾನೆ. ನಿನ್ನ ಅನುಭವಿಸಬೇಕಾದ ಶಿಕ್ಷೆಯಿಂದ ನಿನ್ನನ್ನ ಪಾರು ಮಾಡಿದ್ದಾನೆ ಅನ್ನುವಂಥದ್ದು ನೀನ್ ಏನ್ ಮಾಡ್ಬೇಕು, ನೀನು ನೆನೆಸ್ಕೋ ಅಂತ. ಕ್ರಿಸ್ತನ ದೇಹವನ್ನು ಸೂಚಿಸುವಂತಹ ರೊಟ್ಟಿ, ಕ್ರಿಸ್ತನ ರಕ್ತವನ್ನು ಸೂಚಿಸುವಂತಹ ದ್ರಾಕ್ಷರಸ ಅನ್ಬೇಕಲ್ಲ. ಕ್ರಿಸ್ತನ ದೇಹಕ್ಕೆ ಸಾದೃಶ್ಯ, ಕ್ರಿಸ್ತನ ರಕ್ತಕ್ಕೆ ಸಾದೃಶ್ಯ ಅನ್ನುವಂಥ ಪದಗಳನ್ನ ಬಳಸಬಾರ್ದು. ಯಾಕಂದ್ರೆ ಇವೆಲ್ಲ ಏನಂತಂದ್ರೆ ಸಿಸ್ಟಮ್ಸ್ ಅಂತ ಹೇಳ್ತಾರೆ. ಸಿಸ್ಟಮ್ಸ್. ಯಾಕಂದ್ರೆ ಈ ರೀತಿ ನಾವು ಇದ್ದಾಗ ಏನಂತೀವಿ, ದೇವರ ಸಹವಾಸದಲ್ಲಿ ನಾವಿರ್ತೀವಿ. ಆಗ ಆ ಸಹವಾಸ ಎಂತದ್ದಾಗಿರ್ತದೆ ಅಂತಂದ್ರೆ ಜ್ಞಾನ ವಿವೇಕಗಳಿಂದ ತುಂಬಿದಂತ ಸಹವಾಸ. ಇಂಥವರೇ ಏನ್ ಮಾಡ್ತಾರೆ ಅಂತಂದ್ರೆ ದೇವದೂತರು ಕೂಡ ನ್ಯಾಯನ ತೀರಿಸ್ತಕ್ಕಂಥವ್ರು ಅಂತ ಒಂದು ಉನ್ನತವಾದಂತಹ ಸ್ಥಿತಿ ಸಭೆ ಕೊಟ್ಟಿದ್ದಾರೆ. ಹಾಗಾಗಿ ಸಹವಾಸದ ವಿಷಯದಲ್ಲಿ ಇನ್ನೂ ಅನೇಕ ವಿಷಯಗಳಿಂದ ಮಾತಾಡಕ್ಕೆ ಒಂದು ದಿನದಲ್ಲಿ ಸಾಕಾಗಲ್ಲ. ಸೊ ಹಾಗಾಗಿ ಇವತ್ತು ದೇವರು ಕೈಪಾಲಿಸಿಕೊಂಡಂತ ಈ ವಿಶೇಷವಾದಂತ ದಿನದಲ್ಲಿ ನಾವು ಕಲ್ತ್ಕೊಂಡಿರ್ತಕ್ಕಂಥ ಈ ಸಹವಾಸದ ವಿಷಯದಲ್ಲಿ ನಂಬರ್ 1, ದೇವರೊಂದಿಗೆ ಸಹವಾಸ ಇರಬೇಕು. ಆ ಸಹವಾಸಕ್ಕೆ ಅಗತ್ಯತೆಗಳೇನು ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕು. 3ನೇದಾಗಿ ಆ ಸಹವಾಸಕ್ಕೆ ಪರೀಕ್ಷೆ ಬರ್ತದೆ, ಆ ಪರೀಕ್ಷೆಯಲ್ಲಿ ನಾವು ಗೆಲ್ಲಬೇಕು. 4ನೇದಾಗಿ ನಮ್ಮಂತೆ ಇರುವ ಮನುಷ್ಯರೊಟ್ಟಿಗೆ ಯಾವ ರೀತಿಯಾದಂತಹ ಸಹವಾಸವನ್ನ ಹೊಂದಬೇಕು. ಈ ಸಹವಾಸಕ್ಕೆ ಬರ್ತಕ್ಕಂಥ ಅಡೆತಡೆಗಳನ್ನ ಯಾವ ರೀತಿ ನಾವು ಪರಿಹರಿಸಿಕೊಳ್ಬೇಕು. ಈ ಸಹವಾಸ ಸ್ಥಿರವಾಗಿ ದೇವರ ಒಂದು ಅನ್ಯೋನ್ಯತೆ, ಆತನ ಮಗನಾದಂತಹ ಅನ್ಯೋನ್ಯತೆಯಲ್ಲಿ ನಿರಂತರವಾದಂತಹ ಒಂದು ಸಹವಾಸ ಮುಂದುವರಿಯುವುದಕ್ಕೆ ಏನೆಲ್ಲ ನಾವು ಮಾಡ್ಬೇಕು ಅನ್ನುವಂತಹ ಕೆಲವೊಂದು ವಿಚಾರಗಳನ್ನ ನಾವು ಈ ದಿನದಲ್ಲಿ ಕಲ್ತ್ಕೊಂಡಿದ್ದೀವಿ. ಕಲ್ತ್ಕೊಂಡಂತಹ ವಿಷಯಗಳನ್ನ ನಾವು ಇನ್ನಷ್ಟು ಅಧ್ಯಯನ ಮಾಡೋಣ, ಮನನ ಮಾಡೋಣ. ಇವುಗಳ ವಿಷಯದಲ್ಲಿ ಜಾಗೃತೆಯನ್ನ, ಆದರಣೆಯನ್ನ, ಪ್ರೋತ್ಸಾಹವನ್ನ, ಎಚ್ಚರಿಕೆಯನ್ನು ಪಡೆದುಕೊಂಡು ದೇವರೊಟ್ಟಿಗೆ ಮತ್ತು ಆತನ ಮಗನಾದಂತಹ ಯೇಸು ಕ್ರಿಸ್ತನೊಟ್ಟಿಗೆ ನಿರಂತರವಾದಂತಹ ಸಹವಾಸವನ್ನ ಹೊಂದುವುದು ಮಾತ್ರವಲ್ಲದೆ ನಮ್ಮ ಒಡೆಯನಾದಂತಹ ಯೇಸು ಕ್ರಿಸ್ತನ ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂತ ಸಭೆಯ ಸಹವಾಸದಲ್ಲಿಯೂ ಕೂಡ ನಮ್ಮ ಬದುಕುಗಳನ್ನ ಮುಂದುವರಿಸಿಕೊಂಡು ಹೋಗ್ಬೇಕಾಗ್ತದೆ. ಸಭೆಯ ಸಹವಾಸ ಇಲ್ಲ ಅಂತಂದ್ರೆ ನಾನು ನಿತ್ಯತ್ವವನ್ನು ಸಮರ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಸಭೆಯ ಸಹವಾಸದಲ್ಲಿ ಇರ್ಬೇಕು. ಯಾಕಂದ್ರೆ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಕ್ರಿಸ್ತನು ತನ್ನ ರಾಜ್ಯವನ್ನು ತೆಗೆದುಕೊಂಡು ಹೋಗಿ ಯಾರಿಗೆ ಒಪ್ಪಿಸ್ತಾನಂತೆ, ತಂದೆಯಾದ ದೇವರಿಗೆ ಒಪ್ಪಿಸ್ತಾನಂತಂದ್ರೆ ಈ ಸಭೆಯಲ್ಲೇ ನಾನು ಇರಬೇಕು, ಈ ಸಹವಾಸದಲ್ಲಿ ನಾನು ಇರಬೇಕು. ಈ ಸಹವಾಸದಲ್ಲಿ ನಾನು ಇಲ್ಲ ಅಂತಂದ್ರೆ ಅದ್ಯಾರೋ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಸಭೆಯ ಸಹವಾಸ ಅನ್ನೋದು ಬಹಳ ಬಹಳ ಈ ಒಂದು ಸಹವಾಸದಲ್ಲಿ ದೇವರು ನಮ್ಮನ್ನು ಬಲಪಡಿಸಲಿ, ಪ್ರೋತ್ಸಾಹಿಸಲಿ. ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಸ್ಥಾನಿಕ ಸಭೆಗೆ ಪರಮ ತಂದೆ ತನ್ನ ವಿಶೇಷವಾದಂತಹ ಆಶೀರ್ವಾದಗಳಿಂದ ತುಂಬಿಸಿ ಸಂಖ್ಯೆಯಲ್ಲಿ, ನಾಣ್ಯತೆಯಲ್ಲಿ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಆಶೀರ್ವದಿಸಿ ನಡೆಸಲಿ ಎಂಬುದಾಗಿ ಬಯಸುತ್ತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾಳ್ಮೆಯಿಂದ ವಾಕ್ಯಗಳಲ್ಲಿ ಕೇಳಿದಂತ ಎಲ್ರಿಗೂ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ವಂದಿಸಿ ಈ ಮಾತುಗಳನ್ನು ಮುಗಿಸಿ